ಒಂದು ಇಂಡಿಸಿಪ್ಲಿನ್ ಲೈಫು. ಯಾವಾಗಲೂ ಮಲಗ್ತೀವಿ, ಯಾವಾಗಲೂ ಎದ್ದೇಳ್ತೀವಿ, ಎಲ್ಲೋ ತಿಂತೀವಿ, ಎಷ್ಟೋ ತಿಂತೀವಿ, ದಿನಕ್ಕೆ 2 ಅವರ್ ಮಲಗ್ತೀವಿ. ಖುಷ್ ತಗೊಳ್ಳಿ, ಓಮ್ ತಗೊಳ್ಳಿ, ಅವೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವು ಎಲ್ಲಿ ಮಲಗಿದ್ವಿ? 2.25 ಅವರ್, ಲಿಟ್ರಲಿ 2 ಅವರು. 3 ಗಂಟೆಗೆ ಮಲಗು, 5 ಗಂಟೆ ಎದ್ದೇಳು. ಕಂಟಿನ್ಯೂಸ್ ಅಭ್ಯಾಸ ಆಗೋಯ್ತದು. ಆಮೇಲೆ ಶೂಟಿಂಗ್ ಇಲ್ದಿರೋವಾಗಲೂ 3 ಗಂಟೆವರೆಗೂ ನಿದ್ದೆ ಬರಲ್ಲ, ಈಗಲೂ ಬರಲ್ಲ. ಹೂನೋಸ್ ಯಾರು ಯಾವತ್ತು ಹೋಗ್ತಾರೆ ಯಾರಿಗೂ ಗೊತ್ತು. ಸ್ನೇಹಿತರೆ ನಮಸ್ಕಾರ. ನಿಮಗೆ ನನ್ನ ಜೊತೆ ಕೂತಿರೋಂಥ ಗಣ್ಯರು ನೀವೆಲ್ಲರೂ ನೋಡಿರ್ತೀರಿ ಅವ್ರನ್ನ, ಅನೇಕ ವಾಹಿನಿಗಳಲ್ಲಿ, ಕಲಾ ಮಾಧ್ಯಮದಲ್ಲಿ ಕೂಡ ನೋಡಿರ್ತೀರಿ ನೀವು ಅವ್ರನ್ನ. ಮುರಳಿ ಮೋಹನ್ ಅವರು ನಿರ್ದೇಶಕರವರು, ಚಲನಚಿತ್ರ ನಿರ್ದೇಶಕರು. ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅವರು ನಾಗರಹಾವು ಅಂಥೇಳಿ ಉಪೇಂದ್ರ ಅವರ ನಾಯಕತ್ವದಲ್ಲಿ ಬಂದಂಥ ಸಿನಿಮಾ, ಅವ್ರು ಹೀರೋ ಆಗಿದ್ದರು ಉಪೇಂದ್ರ ಅವರು. ಆ ಸಿನಿಮಾದ ನಿರ್ದೇಶಕರು ನಮ್ಮ ಮುರಳಿ ಸರು. ಅದಕ್ಕಿಂತಲೂ ಭಾಳ ಮುಖ್ಯವಾಗಿ ಸ್ನೇಹಿತರೆ ಅವರು ಓಮ್ ಸಿನಿಮಾದ ಸಹ ನಿರ್ದೇಶಕರವರು. ಅವರು ಅಸೋಸಿಯೇಟ್ ಡೈರೆಕ್ಟರ್ ಓಮ್ ಸಿನಿಮಾಗೆ. ಉಪೇಂದ್ರ ಅವರ ಬಹುತೇಕ ಸಿನಿಮಾಗಳಿದ್ದಾವಲ್ಲ, ಅದು ತರಲೆ ನನ್ನ ಮಗ ಇರ್ಬೋದು, ಉಶ್ ಇರ್ಬೋದು, ಓಮು, ಈ ಎಲ್ಲ ಸಿನಿಮಾ, ಆಪ್ರೇಷನ್ ಅಂತ ಈ ಎಲ್ಲ ಸಿನಿಮಾಗಳ ಜೊತೆಗೆ ಇದ್ದಂಥವ್ರು ಅವರು. ಸೊ ಅವರು ಆನಂತರ ನಾಗರಹಾವು ಸಿನಿಮಾ ಕೂಡ ಅವ್ರು ನಿರ್ದೇಶನ ಮಾಡಿದರು ಮುರಳಿ ಸರ್. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಮುರಳಿ ಅವರು ಕೋವಿಡ್ ಸಂದರ್ಭದಲ್ಲಿ 2020-21 ಸಂದರ್ಭದಲ್ಲಿ 2020ರಲ್ಲಿ ಓಮ್ ಸಿನಿಮಾಗೆ 25 ವರ್ಷ ಆಯಿತು ಆ ಸಿನಿಮಾ ಬಿಡುಗಡೆಯಾಗಿ. ಆ ಸಂದರ್ಭದಲ್ಲಿ ಕಲಾ ಮಾಧ್ಯಮ ಮಾಡಿದಂಥ ಸಂದರ್ಶನ ಪ್ರಸಾರ ಆಗಿ ತುಂಬ ವೈರಲ್ ಕೂಡ ಆಗಿತ್ತು. ಅದಾದ ನಂತರ ಅನೇಕ ವಾಹಿನಿಗಳು ಮುರಳಿ ಸರ್ನ ಇಂಟರ್ವ್ಯೂ ಮಾಡಿದರು. ಅನೇಕ ವಾಹಿನಿಗಳಲ್ಲಿ ಎಲ್ಲ ಸಂದರ್ಶನಗಳು ತುಂಬ ಅದ್ಭುತವಾಗಿ ಅವೆಲ್ಲ ಹೋಗಿದ್ವು ಸ್ನೇಹಿತರೆ. ಈಗ ಮುರಳಿ ಸರ್ ನನ್ನ ಜೊತೆಗಿದ್ದಾರೆ. ಕ್ಷಮೆ ಇರಲಿ, ನೀವು ಈ ವಿಚಾರ ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಒಂದು ವಿಡಿಯೋ ಅಥವಾ ಈ ಒಂದು ಮಾತುಕತೆ ಶುಭ ವಿಚಾರಕ್ಕಲ್ಲ ಅಂತ ಹೇಳೋಕ್ಕೆ ಮೊದಲೇ ನನಗೆ ಸ್ವಲ್ಪ ಬೇಸರ ಕೂಡ ಆಗುತ್ತೆ. ನಾನು ಹೇಗೆ ಈ ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ. ಮುರಳಿ ಸರ್ ಅವ್ರಿಗೊಂದು ಅನಾರೋಗ್ಯದ ವಿಚಾರ ಕಾಡ್ತಿದೆ. ನಿಮ್ಮಲ್ಲಿ ಬಹುತೇಕರಿಗೆ ಬೇರೆ ವಾಹಿನಿಗಳ ಮೂಲಕ ಗೊತ್ತಾಗಿರಬೇಕು. ಸರ್ ನಮಸ್ಕಾರ. ಸರ್ ಏನಾಯ್ತು ಸರ್? ಅದು ದೀರ್ಘಕಾಲದ ಸಿನಿಮಾ, ಒಂದು ಇಂಡಿಸಿಪ್ಲಿನ್ ಲೈಫು. ಇವೆಲ್ಲದರ ಫಲ ನನ್ನ ಹೃದಯದ ಮೇಲೂ ಪರಿಣಾಮ ಆಗಿತ್ತು, ಕಿಡ್ನಿ ಮೇಲೆ ಪರಿಣಾಮ ಆಗಿತ್ತು. ಹೃದಯಕ್ಕೆ ಸಂಬಂಧಪಟ್ಟಂಗೆ 2019ರಲ್ಲಿ ಬೈಪಾಸ್ ಆಯಿತು. ಓಕೆ, ಅದು ಒಂದು ಲೆವೆಲ್ಗೆ ಏನು ಮಾಡಬೇಕು ಅದೆಲ್ಲ ಮಾಡೇ ಆಗಿತ್ತು. ಆಮೇಲೆ 22ನೇ ಇಸ್ವಿನಲ್ಲಿ ನನಗೆ ಕಿಡ್ನಿ 2 ವೀಕ್ ಆಯಿತು. 2020ರಲ್ಲಿ ಅದು ಮುಂಚೆನೇ 2 ಕಿಡ್ನಿ. ಹೌದು, ಕಿಡ್ನಿ ಎಲ್ಲ ಹಿಂಗೆ ವೀಕ್ ಆಗೋದು, ಒಂದಾದ್ಮೇಲೆ ಒಂದು ಹೀಗೆ ಸ್ಲೋವಾಗಿ. ಅವಿಬ್ಬರು ಫ್ರೆಂಡ್ಸು ಒಟ್ಟಿಗೆ ಕೆಲಸ ಮಾಡ್ತಾರೆ, ಒಟ್ಟಿಗೆ ವೀಕ್ ಆಗ್ತಾರೆ. ಸೊ ಇದು ಮೊದಲು ಯಾವಾಗಲೂ ಅದು ಆಗಿದೆ, ನಾವು ಗಮನ ಹಾಕಿಲ್ಲ. ಅದರ ಬಗ್ಗೆ ಗಮನ ಕೊಡದೆ ಸಿನಿಮಾ ಕೆಲಸಗಳು ಮಾಡಿಕೊಂಡು ಇದು ಬಿಟ್ಟು ಹೃದಯ ಸಮಸ್ಯೆ ಆದಾಗ ಗೊತ್ತಾಗಿದ್ದದು. ಓಕೆ, ಯಾವ ಹೃದಯ ಸಮಸ್ಯೆ ಆಗಿದೆ? 18-19 ಆ ಟೈಮಲ್ಲಿ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರು. ಆಫ್ಕೋರ್ಸ್ ಆವಾಗೊಂದು 16-17 ಲಕ್ಷ ಖರ್ಚಾಯಿತು. ಬೈಪಾಸ್ ಆಯಿತು. ಜಾವಳಿಯವ್ರು ಮಾಡಿದ್ರು, ಫೋರ್ಟಿಸಲ್ಲಿ ಮಾಡಿಕೊಂಡೆ. ಆವಾಗ ಇಟ್ ವಿಲ್ ಗೋ ಒಂದಲ್ಲ ದಿನ ಇದು ಡಯಾಲಿಸಿಸ್ಗೆ ಹೋಗುತ್ತೆ ಅನ್ನೋ ಥರ ಡಾಕ್ಟ್ರ್ ಹೇಳಿದರು. ಅದು ಕ್ಷಮೆ ಇರಲಿ, ಈಗ ಹೃದಯದ ಸಂಬಂಧಿ ಸಮಸ್ಯೆ ಆದರೆ, ಬೈಪಾಸ್ ಸರ್ಜರಿ ಆದರೆ ಡಯಾಲಿಸಿಸ್ ಮಾಡಲೇಬೇಕಾ ಅಥವಾ ಆ ಥರ ಏನಿಲ್ಲ? ಹೃದಯ ಬೇರೆ, ಕಿಡ್ನಿ ಬೇರೆ. ಹೃದಯದ ಸಂಬಂಧ ಇದ್ದ ಹೃದಯಕ್ಕೆ ಏನಕ್ಕೆ ತೊಂದರೆ ಆಯಿತು ಅಂದರೆ, ಬಹುಶಃ ಕಿಡ್ನಿ ವೀಕ್ ಆಯ್ತಲ್ಲ, ನೀರು ಫ್ಲಶ್ ಔಟ್ ಆಗಲ್ವಲ್ಲ, ದೇಹದಿಂದ ನೀರು ಕರೆಕ್ಟಾಗಿ ಒಂದು 2 ಲೀಟ್ರ್ 3 ಲೀಟ್ರ್ ಹೋಗ್ಬೇಕಾದ ಕಡೆ 1.5 ಲೀಟ್ರ್ ಹೋಗ್ತಾ ಇರುತ್ತೆ. ನಮ್ಗೆ ಗೊತ್ತಿರಲ್ಲ, ನಾವು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಎಷ್ಟು ಹೋಗ್ತಿದೆ ಯೂರಿನ್ ಅಂತ ಯಾರು ನೋಡಲ್ವಲ್ಲ. ಆ ರಿಟೈನ್ ಆಗಿರೋ ವಾಟ್ರ್ ಇದೆಯಲ್ಲ, ಅದು ಯಾರಿಗೆ ಕೆಲಸ ಕೊಡುತ್ತೆ? ಹೃದಯಕ್ಕೆ ಕೆಲಸ ಕೊಡುತ್ತೆ. ಅದು ತಾನೇ ಮಾಡಬೇಕು, ಹೆಚ್ಚು ಒತ್ತಡ ಆಗುತ್ತೆ. ಅದರದ್ದು ದೀರ್ಘಕಾಲ ಎಫೆಕ್ಟಲ್ಲಿ ಅದು ಒಂದು ಸ್ವಲ್ಪ ಸಫರ್ ಆಯಿತು. ಅದು ಸಫರ್ ಆದಾಗ ಅದಕ್ಕೆ ಅಂತ ಎಲ್ಲ ಟೆಸ್ಟ್ ಮಾಡಿದಾಗಲೇ ಇದು ಕಿಡ್ನಿ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಯಿತು. ಫಸ್ಟೆಲ್ಲ ಅದನ್ನು ರೆಗ್ಯುಲರ್ ಮೆಡಿಸಿನಲ್ಲಿ ಮಾಡಿದ್ರು. ಆಮೇಲೆ 20 ಅಷ್ಟೇ, 1 ವರ್ಷ 2 ವರ್ಷ ಅಷ್ಟೊತ್ತಿಗೆ ಅದು ಇಟ್ ಕೇಮ್ ಟು ಡಯಾಲಿಸಿಸ್. ಆ ಡಯಾಲಿಸಿಸ್ಗೆ ಬಂದಾಗ ವಾರಕ್ಕೆ 3 ದಿನ ಅಂತ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ರು. 3 ದಿನ ಡಯಾಲಿಸಿಸ್ ಮಾಡ್ಕೊಳ್ಳುವಂಥದ್ದು, ಆಲ್ಟರ್ನೇಟಿವ್ ಡೇಸ್, ಸೋಮವಾರ, ಬುಧವಾರ ಮತ್ತು ಶುಕ್ರವಾರ. ಸೊ ಹಾಗೆ ಅದು ಸ್ಟಾರ್ಟ್ ಆಗಿ ಹೋಗಿದ್ದು. ಸೊ ಯಾವಾಗ ಅದು ಡಯಾಲಿಸಿಸು ಸ್ಟಾರ್ಟ್ ಆಗಿ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಆಗ ನಾನು ಒಂದು ಯೋಚನೆಗೆ ಬಂದು, ನನ್ನ ಜೀವನದಾಗ ಪ್ರಯಾಣಗಳು ಏನೇನಿದೆಯೋ ಅದನ್ನು ಜನರ ಮುಂದೆ ಇಟ್ಬಿಡೋಣ ಅಂತ ನಾನು ಅಂದ್ಕೊಳ್ಳೋಕ್ಕೂ, ಓಮ್ 25ನೇ ವಾರ ಬರೋಕ್ಕೂ 25 ವರ್ಷ ಆಗೋಕ್ಕೂ ನೀವುಗಳು ಫೋನ್ ಮಾಡೋಕ್ಕೂ ಎಲ್ಲ ಸಿಂಕ್ ಆಗಿ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅದು
ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿಬಿಟ್ಟಿದ್ದೆ. ಬಟ್ ನಾನು ಅವಾಗ ಆರೋಗ್ಯದ ಬಗ್ಗೆ ಹೇಳಿರಲಿಲ್ಲ. ಭಾಳ ಜನ ಹೇಳೋರು, ಯಾಕೆ ಎಲ್ಲ ಮುಗಿದೋಯ್ತು ಅನ್ನೋ ಥರ ಮಾತಾಡ್ತಾ ಇದ್ದೀರಾ, ಇನ್ನೂ ಇದೆಯಲ್ಲ ಅಂತ. ಬಟ್ ನನಗೆ ಗೊತ್ತಿತ್ತು ನನ್ನೊಳಗಡೆ ಇರೋ ಸಮಸ್ಯೆ ಏನು. ಸೊ ಈ ಡಯಾಲಿಸಿಸ್ ಅಂದಾಗ ಕಿಡ್ನಿ ಬಂದು ನಮ್ಮ ದೇಹದ ಟಾಕ್ಸಿನ್ಸ್, ನೀರು ಮತ್ತು ಬೇಡದ ಅವಶ್ಯಕತೆಗಳನ್ನ ಹೊರಗಡೆ ತೆಗೋ ಕೆಲಸನೇ ಕಿಡ್ನಿದು. ಅದು ಯಾವಾಗ ವೀಕ್ ಆಗ್ತಾ ಹೋಗುತ್ತೆ ಅದಕ್ಕಿರೋದು ಎರಡೇ ಆಲ್ಟರ್ನೇಟಿವ್. ಒಂದು ಡಯಾಲಿಸಿಸ್ಸು. ಡಯಾಲಿಸಿಸ್ ಅಂದರೆ ಏನು ಅಂದರೆ, ಇಲ್ಲಿ 2 ನೀಡಲ್ ಹಾಕ್ತಾರೆ, ಬ್ಲಡ್ಡು ಒಂದು ಮಿಷಿನ್ಗೆ ಹೋಗುತ್ತೆ, ಅಲ್ಲೊಂದು ಡಯಾಲೈಸರ್ ಅಂತ ಒಂದು ಇಟ್ಟಿರ್ತಾರೆ, ಅದರೊಳಗಡೆ ಬ್ಲಡ್ ಹೋಗಿ ಕೆಳಗಡೆಯಿಂದ ಬರೋಷ್ಟೊತ್ತಿಗೆ ಅದರಲ್ಲಿರೋ ನೀರನ್ನು ಅದು ಎಳ್ಕೊಳ್ಳುತ್ತೆ, ಬರೀ ಬ್ಲಡ್ಡನ್ನು ಈ ಕಡೆ ಬಿಡುತ್ತೆ. ಓಕೆ, ಒಂದು ಪೈಪಲ್ಲಿ ಎಳ್ಕೊಳ್ಳುತ್ತೆ, ಇನ್ನೊಂದು ಪೈಪಲ್ಲಿ ವಾಪಸ್. ಅಲ್ಲಿ ಏನಿರುತ್ತೆ ಅಂದರೆ ಡಯಾಲೈಸರ್ ಕೆಳಗಡೆಯಿಂದ ಮೇಲಕ್ಕೆ ನೀರು ಹೋಗ್ತಾ ಇರುತ್ತೆ, ಈ ಕಡೆಯಿಂದ RO ವಾಟ್ರು, ಪೊಟ್ಯಾಸಿಯಮು, ಏನೇನೋ ಕೆಮಿಕಲ್ ವಾಟ್ರ್ ಹಿಂಗೆ ಹೋಗ್ತಾ ಇರುತ್ತೆ. ಇದು ಮಧ್ಯದಲ್ಲಿ ಹಿಂಗೆ ಕೆಳಗೆ ಹೋಗುತ್ತೆ. ಈಗ ಎರಡೂ ಮೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಜನರಲಿ ಫಿಲಾಸಫಿ ಏನಿದೆ, ಪ್ರಿನ್ಸಿಪಲ್ ಅಂದರೆ ಯಾವ್ದು ಜಾಸ್ತಿ ಇದೆಯೋ ಅದು ಕಡಿಮೆ ಇರೋ ಕಡೆ ಹೋಗುತ್ತೆ. ಸೊ ಬ್ಲಡ್ಡಲ್ಲಿ ನೀರು ಜಾಸ್ತಿ ಇದ್ದಾಗ ನೀರಿರೋ ಕಡೆಗೆ ಹೋಗುತ್ತೆ, ಹಾಗಾಗಿ ಅದು ನೀರು ಹೊರಗಡೆ ಹೋಗುತ್ತೆ. ಇದು ಹೀಗೆ ಬರುತ್ತೆ. ಹಾಗೆ ಹೋಗುವಾಗ ಪ್ರೋಟೀನು ಹೋಗುತ್ತೆ, ವಿಟಮಿನ್ನೂ ಹೋಗುತ್ತೆ, ಮಿನರಲ್ಸು ಹೋಗುತ್ತೆ, ವೀಕ್ ಆಗ್ತಾ ಹೋಗ್ತೀವಿ. ಓಕೆ. ಸೊ ಇದನ್ನು ಕೆಲಸನ ಕಿಡ್ನಿ ಬಂದು 24 ಗಂಟೆನೂ ಮಾಡ್ತಾ ಇರುತ್ತೆ ನಮ್ಮೆಲ್ರಿಗೂ ಈ ಕೆಲಸನ. ಡಯಾಲೈಸರ್ ಒಂದು 4 ಗಂಟೆ ಮಾಡುತ್ತೆ ಅಷ್ಟೇ ಆ ಕೆಲಸ. ಸೊ ಇವರು ಓನ್ಲಿ ನಿಮ್ಮದು ವಾರಕ್ಕೆ 12 ಗಂಟೆ ಅಷ್ಟೇ ಫಿಲ್ಟರ್ ಆಗ್ತಾ ಇದೆ, ಮಿಕ್ಕಿದ್ದೆಲ್ಲ ಹಾಗೇ ಇದೆ. ಸೊ ಟಾಕ್ಸಿನ್ಸ್ ಅದು ಸ್ಲೋವಾಗಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ, ಸೇರ್ಕೋತಾ ಬರುತ್ತೆ. ಇವ್ರ ಬ್ಲಡ್ ಬಿಕಮ್ಸ್ ದಪ್ಪ ಆಗ್ತಾ ಹೋಗುತ್ತೆ. ಆ್ಯಂಡ್ ಜನರಲಿ ಆ ಸಮಯದಲ್ಲಿ ಹಾರ್ಟ್ ಇರೋರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಹಾರ್ಟ್ ಅಟ್ಯಾಕು, ಈ ಥರದ್ದೆಲ್ಲ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನಂದು ಬಿಕಾಸ್ ಆಫ್ ಮೈ ಮೆಡಿಟೇಷನ್ನು, ಇದು ರಾಯರ ಅನುಗ್ರಹ, ಅದು ನಾನು ಇದು ಮಾಡ್ತಾ ಬಂದೆ. ಅದು ಒಂದು ನಮಗೆ ಒಂದು ತಿಂಗಳಿಗೆ ನನಗೆ ಆವಾಗಲೇ 30-35 ಸಾವಿರ ರೂಪಾಯಿ ಈಗಲೂ ಆಗ್ತಾಯಿದೆ. ಅಂದರೆ ನನಗೆ ಹೌದು, ವಾರಕ್ಕಲ್ಲ, ತಿಂಗಳಿಗೆ, 1 ಮಂತ್ಗೆ. ಅಂದರೆ ಇವಾಗ 3 ಡಯಾಲಿಸಿಸು, ವಾರಕ್ಕೆ 3-4 12 ಡಯಾಲಿಸಿಸ್ ಆಯಿತು. ಆಮೇಲೆ ವಾರಕ್ಕೊಂದ್ಸಲ ಬ್ಲಡ್ ಚೆಕಪ್ ಮಾಡ್ತಾರೆ, ವಾರಕ್ಕೊಂದ್ಸಲ ಲಾಸ್ ಆಗಿರುತ್ತಲ್ಲ ಪ್ರೋಟೀನು, ವಿಟಮಿನ್ನು, ಅದಕ್ಕೇನೋ ಇಂಜೆಕ್ಷನ್ಗಳು ಕೊಡ್ತಾರೆ. ಸೊ ಹೀಗೆ ಅದು ಹೋಗಿದೆ. ನಾವು ಜಾಸ್ತಿ ಕುಡಿಬಾರ್ದು, ಜಾಸ್ತಿ ಅನ್ನ ತಿನ್ನಬಾರ್ದು, ಎಲ್ಲ ಲಿಮಿಟು. ಪಾತ್ರೆ ತುಂಬಬಾರ್ದು, ಹಂಗೆ ನೋಡ್ಕೋಬೇಕು. ಸೊ ಈ ಸ್ಥಿತಿನಲ್ಲಿ ಇದಿರುತ್ತೆ. ಸೊ ಅದು ಡಯಾಲಿಸಿಸ್ ಒಂದು. ಇನ್ನೊಂದಿರೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಸಿ ಮಾಡೋವಂಥ. ಸೊ ಆ ಕಸಿ ಮಾಡಲಿಕ್ಕೆ ನಮ್ಮಲ್ಲಿ ಏನಾಯಿತು ಅಂದರೆ, ಮೊದಲೆಲ್ಲ ಕಳ್ತನ ಮಾಡೋರಲ್ಲ ಕಿಡ್ನಿನ, ಆರ್ಗನ್ ಮಾಫಿಯಾ ಇದೆಯಲ್ಲ, ಅದಕ್ಕೆ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ರು. ಅದಕ್ಕೆ ಅಂತಲೇ ಒಂದು ಅಥಾರಿಟಿ ಮಾಡಿದ್ರು, ಟ್ರಾನ್ಸ್ಪ್ಲಾಂಟ್ ಅಥಾರಿಟಿಯಿಂದ. ಸೊ ನಾವಲ್ಲಿ ಯಾವುದೇ ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ ಬಂದು ವಿತಿನ್ 6 ಮಂತ್ಸ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಸೊ ಅಲ್ಲಿ ಅವ್ರಿಗೆ ಅವೈಲಬಿಲಿಟಿ ಇರುತ್ತೆ. ಕೋಮಾಗೆ ಹೋದವರು, ಯಾರೋ ಹಂಗಂಗ ಕೊಡೋರು, ಉದಾಹರಣೆಗೆ ಬ್ರೈನ್ ಡೆಡ್ ಆಗಿ ಆವಾಗ ಕೌನ್ಸಿಲಿಂಗ್ ಮಾಡ್ತಾರೆ ಫ್ಯಾಮಿಲಿಯವ್ರಿಗೆ. ಹೆಂಗೋ ಬ್ರೈನ್ ಡೆಡ್ ಆಗಿದೆ, ನಿಮ್ಮಿಂದ ಒಂದು 6 ಜನ ಉಪಯೋಗ ಆಗ್ತದೆ. 2 ಕಣ್ಣು, 2 ಕಿಡ್ನಿ, 1 ಲಿವರು, 1 ಹಾರ್ಟ್, ಅಂದರೆ 6 ಜನ ಬದುಕ್ತಾರಲ್ಲ. ಸೊ ನಿಮ್ಮಿಂದ 6 ಜನ ಬದುಕ್ತಾರೆ. ನಮ್ಮ ಸಂಚಾರಿ ವಿಜಯ್ ಕೊಟ್ರಲ್ಲ, 6 ಜನಕ್ಕೆ ಅವರು ಕೊಟ್ರಲ್ಲ. ಸೊ ಹಾಗೆ ವೇಸ್ಟ್ ಮಾಡಬೇಡಿ, ಅದು ಮಣ್ಣು ಕೊಟ್ಟೋಗುತ್ತೆ ಅಥವಾ ಬೆಂಕಿಗೆ ಹೋಗುತ್ತೆ ಅಂತೇಳಿ ಕೆಲವರು ಒಪ್ಕೋತಾರೆ, ಕೆಲವರು ಅದನ್ನು ಒಪ್ಕೊಳ್ಳಲ್ಲ. ನಮ್ಮಲ್ಲಿ ಅಂಗಾಂಗ ದಾನ ಮಾಡಿಬಿಟ್ರೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ, ಈ ಥರ ಒಂದಷ್ಟು ಮೌಢ್ಯಗಳಿದೆ. ಸೊ ಈ ಪ್ರೋಸೆಸ್ಸಲ್ಲಿ ಯಾವುದೋ ಅವ್ರ ಹತ್ರ ಜೀವಸಾರ್ಥಕತೆ ಅಂತ ಒಂದು ಟ್ರಾನ್ಸ್ಪ್ಲಾಂಟ್ ಅಥಾರಿಟಿಲಿ ನಮ್ಮ ಹೆಸರು ರಿಜಿಸ್ಟರ್ ಆದಮೇಲೆ ಅದು ಆರ್ಡರ್ ಇರುತ್ತಲ್ಲ, ಅದು ಯೂಶಲಿ ಜನರಲಿ ಸಿಗೋಕ್ಕೆ 3-4 ವರ್ಷ ಆಗುತ್ತೆ. ಯಾಕೆಂದರೆ ಅದು ತುಂಬ ಜನ ಇದ್ದಾರೆ ರಾಜ್ಯದಲ್ಲಿ, ತುಂಬ ಜನಕ್ಕೆ ಅದು ಸಮಸ್ಯೆ ಇದೆ. ಸೊ ಅದು ಬರಬೇಕಾದ್ರೆ 3-4 ವರ್ಷ ಆಗುತ್ತೆ. ಬಿಕಾಸ್ ಕೋವಿಡ್ ಬಂದಿದ್ದರಿಂದ ಎಲ್ರಿಗೂ 1 ವರ್ಷ ಏಟು ಬಿತ್ತು. ಆ 1 ವರ್ಷ ಟ್ರಾನ್ಸ್ಪ್ಲಾಂಟ್ ಆಗಲಿಲ್ಲ, ಕೋವಿಡ್ ಬಂದು ಒಂದು ಸೊ ಆ 1 ವರ್ಷ ಎಲ್ರಿಗೂ ಡಿಲೇ ಆಗಿ ನನಗೂ 5ನೇ ವರ್ಷಕ್ಕೆ ಬಂದ್ಬಿಡ್ತು ಡಯಾಲಿಸಿಸ್ಗೆ. ಸೊ 5th ಇಯರ್ ಈಗ ನನಗೆ ಅದು ಸೀನಿಯಾರಿಟಿ ಬಂದಿದೆ. ಈಗ ನನಗೆ ಇನ್ನೊಂದು 3-4 ಜನ ಹಬ್ಬಪ್ಪ ಅಂದರೆ 3-4 ಜನ. ಮತ್ತು ನಾನು ಸೇರೋ ಹಾಸ್ಪಿಟ್ಲಿಗೆ ನಾನೇ ಫಸ್ಟು. ಈಗ ಅದು ಹೇಗೆ ಅಂದರೆ, 2 ಕಿಡ್ನಿ ಇರುತ್ತಲ್ವಾ, ಯಾರಾದರೂ ಕೋಮಕ್ಕೆ ಹೋದರೆ ಇವಾಗ ಒಂದು ಆಸ್ಪತ್ರೆಯಲ್ಲಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಆ ಆಸ್ಪತ್ರೆಗೆ 1 ಕಿಡ್ನಿ ಕೊಡ್ತಾರೆ, ಇನ್ನೊಂದು ಕಿಡ್ನಿ ಸ್ಟೇಟಿಗೆ ಕೊಡ್ತಾರೆ. ಸ್ಟೇಟಲ್ಲಿ ಯಾರು ಸೀನಿಯಾರಿಟಿ ಪ್ರಕಾರ ಇರ್ತಾರೆ. ಇದು ಎಲ್ಲ ಟೋಟಲಿ ಓಪನ್ ಆಗಿ ನಡೀತದೆ. ಟ್ರಿಬ್ಯುನಲ್ಲು, ಕೋರ್ಟು, ಜಡ್ಜು ಈ ಲೆವೆಲಲ್ಲಿ ಇರುತ್ತದೆ. ಅಲ್ಲಿ ಏನು ಗೋಲ್ಮಾಲ್ ಮಾಡಲಿಕ್ಕಾಗಲ್ಲ. 1 ಕಿಡ್ನಿ ಅದೇ ಆಸ್ಪತ್ರೆಗೆ ಹೋಗುತ್ತೆ, ಇನ್ನೊಂದು ಕಿಡ್ನಿ ಸ್ಟೇಟಲ್ಲಿ ಯಾರು ಇರ್ತಾರೋ ಆರ್ಡ್ರಲ್ಲಿ ಅವ್ರಿಗೆ ಹೋಗುತ್ತೆ. ಅದರಲ್ಲಿ ಮತ್ತೆ ಬ್ಲಡ್ ಗ್ರೂಪ್ ಮ್ಯಾಚ್ ಹಾಕಬೇಕು, ಕ್ರಾಸ್ ಮ್ಯಾಚಿಂಗ್ ಅಂತೆಲ್ಲ ಮಾಡ್ತಾರೆ.
ಸೊ ಇವೆಲ್ಲ ಈಗ ನನಗೆ ಅದು ಟೈಮ್ ಬಂದಿದೆ. ಈಗ ನಮ್ಗೆ ಏನಾಗ್ತಿದೆ ಅಂದರೆ ಒಂದೇನೆಂದರೆ ಎಸ್ಪೆಷಲಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ 6 ತಿಂಗಳಿಂದ 1 ವರ್ಷ ಕ್ವಾರಂಟೈನೇ. 6 ತಿಂಗಳಂತೂ ಕ್ವಾರಂಟೈನ್. ಲಾಕ್. ನಾವು ಸಪ್ರೇಟು. ಯಾಕೆ ಅಂದರೆ ಏನಾಗುತ್ತೆ ಅಂದರೆ ಫಾರಿನ್ ಬಾಡಿ ಬಂದಿದೆ ನಮ್ಮ ದೇಹದೊಳಗಡೆ. ಅಂದರೆ ನಮ್ಮ ದೇಹದ ಅಲ್ಲದೇ ಇರೋ ಒಂದು ಅಂಗ ಬಂದಿದೆ, ಅದನ್ನು ಇದು ಒಪ್ಪಲ್ಲ. ನಮ್ಮವ್ರನ್ನ ಸೇರಿಸ್ಕೊಳ್ಳಲ್ಲ, ಇದು ನಮ್ಮವ್ರನ್ನ ಒಪ್ಕೊಳ್ಳಲ್ಲ, ಯಾರೋ ಬೇರೆ ಬಂದಿದ್ದಾರೆ. ಸೊ ಇಮ್ಮಿಡಿಯೇಟ್ ಇದು ಆ್ಯಕ್ಟಿವ್ ಆಗುತ್ತೆ, ಹೋಲ್ ಬಾಡಿ ಸಿಸ್ಟಮ್ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಚೆ ಹಾಕೋಕ್ಕೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಅದು ಹಾಕಿದ ತಕ್ಷಣ ಇದನ್ನು ವೀಕ್ ಮಾಡ್ತಾರೆ. ನಮ್ಮಲ್ಲಿರೋ ಆಂಟಿಬಾಡಿ ವೀಕ್ ಮಾಡ್ತಾರೆ, ಇಮ್ಯುನೈಸೇಷನ್ ಕಮ್ಮಿ ಆಗುತ್ತೆ, ನಮ್ಮ ಇಮ್ಯುನಿಟಿ ಪವರ್ ಕಮ್ಮಿ ಮಾಡ್ತಾರೆ. ಸೊ ಕಮ್ಮಿ ಆದಾಗ ಏನಾಗುತ್ತೆ, ನಾವು ಕಾಯಿಲೆಗಳಿಗೆ ಈಲ್ಡ್ ಆಗೋ ಚಾನ್ಸಸ್ ಜಾಸ್ತಿ. ಪಬ್ಲಿಕ್ಕಲ್ಲಿ ಹೋಗಬಾರ್ದು, ಪಾರ್ಕಿಗೆ ಹೋಗಬೇಡಿ, ಈ ಥರ ಒಂದಷ್ಟು ನಿಯಮಗಳು ಕೊಡ್ತಾರೆ. ಯಾಕೆಂದರೆ ಅದು ಒಪ್ಕೋಬೇಕು. ಆಮೇಲೆ ಅದನ್ನು ಒಪ್ಕೊಳ್ಳೋಕೆ ಒಂದಷ್ಟು ಮೆಡಿಸಿನ್ಸ್ ಕೊಡ್ತಾರೆ. ಅದು ಇಟ್ ಟೇಕ್ಸ್ ಟೈಮ್. ಅದೊಂದು ಸುಮಾರು 1 ತಿಂಗಳು 2 ತಿಂಗಳು ಟೈಮ್ ತೊಗೊಳುತ್ತೆ. ಆಯ್ತಪ್ಪ ನೀನು ನಮ್ಮವನ್ನ ಆದರೂ ದೂರ ಇಟ್ಟಿರ್ತದೆ. ಸೊ ಈ ಪ್ರೋಸೆಸ್ ಆಗೋದಕ್ಕೆ ಎಲ್ಲ ಒಂದು 6 ಮಂತ್ಸ್ ಇದೆಯಲ್ಲ, ಅದು ಕ್ವಾರಂಟೈನಲ್ಲಿರಬೇಕು, ಆಸ್ಪತ್ರೆಗೆ ಹತ್ರ ಇರಬೇಕು, ಎನಿ ಎಮರ್ಜೆನ್ಸೀಸ್ ಆದರೆ ಅಲ್ಲಿ ಹೋಗೋಂಗಿರಬೇಕು. ಆಮೇಲೆ ಆಲ್ಟರ್ನೇಟಿವ್ ಡೇ ಬ್ಲಡ್ಡು ಚೆಕ್ ಮಾಡಬೇಕು, ಅವ್ರಿಗೆ ರಿಪೋರ್ಟ್ ಕಳಿಸ್ತಿರ್ಬೇಕು, ಅವ್ರು ಅದಕ್ಕೆ ಸರಿಯಾಗಿ. ಸೊ ಇದು ತುಂಬ ಪ್ರೋಸೆಸ್ ಎಲ್ಲ ಇದೆ. ಇದು ಆಲ್ ಕಾಸ್ಟ್ಸು ತುಂಬ ಕಾಸ್ಟ್ಲಿ ಇದು ವಿಚಾರ. ದುಡ್ಡು ಕಾಸು ಬೇಡ ಅಂತ ವಿಚಾರ. ದುಡ್ಡು ಕಾಸು ಇದು ಹೆಂಗೆ ಅಂದರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರು ಸಾಲದು ಅನ್ನೋ ಥರ ಲೆಕ್ಕಾಚಾರ. ಈಗ ಅಣ್ಣ ಹೋಗ್ಬಿಟ್ಟು ಬಂದ್ರಲ್ಲ ಶಿವಣ್ಣ, ಅವ್ರ ಬಾಡಿಲಿರೋ ಹಂಗಂಗಾನೇ ಅವ್ರಿಗೆ ಹಾಕಿದ್ದು ಅವರು, ಫಾರಿನ್ ಬಾಡಿ ಅಲ್ಲ. ಲಿವರ್ ಸಮಸ್ಯೆ ಇತ್ತು, ಅವ್ರ ಲಿವರ್ ಸಮಸ್ಯೆ ಅಲ್ಲ, ಲಿವರಲ್ಲಿ ಇದ್ದಿದ್ದು ಮಾಂಸ ತಗೊಂಡು ಪ್ರೋಸ್ಟೇಟ್ಗೆ ಏನೋ ಹಾಕಿದ್ರು ಅವರು. ಅದು ನಮ್ಮವರೇ ಅಂತ ಸ್ವಲ್ಪ ಬೇಗ ಅಕ್ಸೆಪ್ಟ್ ಮಾಡ್ಕೊಂತದ್ದು. 1 ವಾರ 15 ದಿವಸ ಆದಮೇಲೆ ಇದನ್ನು ಇಲ್ಲಿದೆ ನೀನು, ಸರಿ ಬಾಬಾ ಅಂತ ಆಯ್ತು. ಅದು ಬೇರೆ ಆದಾಗ ಅದು ಇವಾಗ ರಜನಿಕಾಂತ್ ಎಲ್ಲ 6 ತಿಂಗಳು 1 ವರ್ಷ ಅಮೇರಿಕಲ್ಲಿ ಸಪ್ರೇಟಾಗಿ ಇದ್ದುಬಿಟ್ರು ಆಸ್ಪತ್ರೆ ಹತ್ರನೇ. ಯಾಕೆಂದರೆ ಅವರು ಫುಲ್ಲು ರೆಡಿ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಬಂದು, ಆಮೇಲೆ ಅವ್ರಿಗೆ ಇನ್ಸ್ಟ್ರಕ್ಷನು ಡಾಕ್ಟ್ರ್ ಕೊಟ್ಟಿದ್ದೇನೆ ಅಂದರೆ ಡೋಂಟ್ ಸಿಟ್, ಸಿನಿಮಾ ಮಾಡಿ ಅಂದರು. ನೀವು ಇದಾಗ್ಬಿಡ್ತೀರಾ, ಏನಾಗ್ಬಿಡ್ತೀವಿ. ಮೈಂಡ್ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಸರ್ಜರಿ ಆಗಿರುತ್ತೆ, ತುಂಬ ಕೆಮಿಕಲ್ ಇಂಟರ್ವೆನ್ಷನ್ ಆಗಿರುತ್ತೆ, ಫಿಸಿಕಲ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಇವೆಲ್ಲವೂ ನಿಮ್ಮನ್ನು ಏನು ಮಾಡಿರುತ್ತೆ ಅಂದರೆ ನಾನು ನಿಶ್ಚಿತ ಅನ್ನೋ ಥರ ಅನಿಸಿರುತ್ತೆ. ಸೊ ನೀವು ಯಾವುದೋ ಒಂದು ನಿಮ್ಗೆ ಇಷ್ಟವಾದ ಕೆಲಸದಲ್ಲಿ ತೊಡಗಿಸ್ಕೊಂಡ್ರಿ ಅಂದ್ಕೊಳ್ಳಿ, ಬಾಡಿ ಹಿಂಗೆ ಎದ್ದೇಳುತ್ತೆ, ಮತ್ತೆ ಆಕ್ಟಿವೇಟ್ ಹೋಗುತ್ತೆ. ಇವಾಗ ನೀವು ಇಂಟರ್ವ್ಯೂ ಮಾಡ್ತೀರಿ ಅಂದ್ಕೊಳ್ಳಿ, ಇಂಟರ್ವ್ಯೂ ಮಾಡೋದು ನಿಮಗೆ ಖುಷಿ ಅಲ್ವಾ? ಆವಾಗ ಬೆಳಗ್ಗೆ ಎದ್ದೇಳಕ್ಕೆ ನಿಮಗೆ ಒಂದು ಹುಮ್ಮಸ್ಸು ಬರುತ್ತೆ, ಸ್ಫೂರ್ತಿ ಬರುತ್ತೆ, ಓಡ್ತೀರಾ. ಆವಾಗ ಏನಾಗುತ್ತೆ, ಸ್ಟ್ರೆಚ್ ಮಾಡ್ತಾ ಇದ್ದಂಗೆ ಅದು 1 ದಿನ 2 ದಿನ ಸುಸ್ತಾಗತ್ತೆ, 1 ವಾರ 2 ದಿನ ಆದಮೇಲೆ ಇದು ನನ್ನ ಕೆಲಸ ಅಂತ ಒಪ್ಕೊಳ್ಳುತ್ತೆ, ಮಾಡ್ಕೊಳ್ಳೋಣ. ಹಾಗೆ ಅದು ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇಷ್ಟು ಪ್ರೋಸೆಸ್ ಇರೋದ್ರಿಂದ ನಮಗೆ ಬರೀ ಟ್ರಾನ್ಸ್ಪ್ಲಾಂಟೇಷನ್ಗೆ 15 ಲಕ್ಷ ಇದೆ. ಅಂದರೆ ಕಿಡ್ನಿ ಸಿಕ್ಕ ಮೇಲೆ ಅದನ್ನು ಹಾಕೋಕೆ ಹೌದು 15 ಲಕ್ಷ ಟ್ರಾನ್ಸ್ಪ್ಲಾಂಟೇಷನ್ಗೆ. ಒಂದೊಂದು ಕಡೆ 10 ಇದೆ, ಒಂದೊಂದು ಕಡೆ 12 ಇದೆ, ಒಂದೊಂದು ಕಡೆ 15 ಇದೆ. ಆಮೇಲೆ ಅದಾದಮೇಲೆ 1 ವಾರ ಅವ್ರು ನಮ್ಮನ್ನು ICU ಅಂದರೆ ಎಂಥ ICUಲಿ ಇಟ್ಟಿರ್ತಾರೆ ಅಂದರೆ ಆ ICUಗೆ ಯಾರೂ ಜಾಕೆಟ್ ಇಲ್ಲದೆ ಬರೋಲ್ಲ ಅಂಥ ಕಡೆ ನಮ್ಮನ್ನು ಇಟ್ಟಿರ್ತಾರೆ. ಎಲ್ಲ ಅದೇ ಕ್ವಾರಂಟೈನೇ, ಸೇಮ್ ಕೋವಿಡಲ್ಲಿ ನೀವೇನು ನೋಡಿದ್ರು ಅದರದ್ದೇ ಥರ ಇರುತ್ತದು. ಸೊ 7 ಡೇಸಲ್ಲಿ ಅವರಿಗೆ ನಮ್ಮ ಫಿಸಿಕಲ್ ಎಬಿಲಿಟಿ ಎಲ್ಲ ಗೊತ್ತಾಗುತ್ತೆ. ಅವರ ಫಿಸಿಯೋಥೆರಪಿ ಎಲ್ಲ ಮಾಡಿದ್ಮೇಲೆ ದೆನ್ ಯು ಗೋ ಹೋಮ್ ಅಂತ ಒಂದು ಲಿಸ್ಟ್ ಹಾಕೊಟ್ಬಿಟ್ಟು ಇದು ತಿನ್ನಬೇಡಿ, ಇದು ತಿನ್ನಬೇಡಿ, ಇದು ತಿನ್ನಿರಿ, ಇದು ಮೆಡಿಸಿನ್ ಈ ಟೈಪ್ ತೊಗೊಳ್ಳಿ ಅಂತ ಪ್ರಿಸ್ಕ್ರೈಬ್ ಮಾಡ್ಬಿಡ್ತಾರೆ. ಆ ಥರ ಮಾಡಿದ ಪ್ರಿಸ್ಕ್ರೈಬ್ ಮಾಡಿದವ್ರಿಗೆ ಕೆಲವ್ರ ಮನೇಲಿ ನೋಡ್ಕೊಳ್ಳೋರು ಇಲ್ಲದೆ ಅದಕ್ಕೆ ಅಂತ ಕೆಲವು ಜಾಗಗಳಿದ್ದಾವೆ ಬೆಂಗಳೂರಲ್ಲಿ, ಅವ್ರು ನೋಡ್ಕೋತಾರೆ. ಅವ್ರ ಕೇರ್ ಸೆಂಟರ್ಸ್ ಎಸ್ಪೆಷಲಿ ಪೋಸ್ಟ್ ಸರ್ಜರಿ, ಅವರು ಆ ಟೈಮ್ಗೆ ಏನು ಟೈಮ್ ಮೆಡಿಸಿನ್ ಕೊಡಬೇಕು, ಏನು ಟೈಮ್ ಊಟ ಕೊಡಬೇಕು, ಅದು ಮಾಡೋರೆಲ್ಲ 1 ಜನ ಇದ್ದಾರೆ. ಅವ್ರು ಅದಕ್ಕೇನೋ ಚಾರ್ಜ್ ಮಾಡ್ತಾರೆ. ಸೊ ಇಟ್ಸ್ ಯಾಕೆಂದರೆ ನಿಮ್ಮ ಹತ್ರ ಹಣ ಇರಬೇಕು. ಇಷ್ಟೆಲ್ಲ ಸರ್ವೈವಲ್ ಆಗೋದು ಒಂದು ದೊಡ್ಡ ವಿಷಯ. ಟ್ರಾನ್ಸ್ಪ್ಲಾಂಟ್ ಆದಾಗ ಸರ್ವೈವಲ್ ಆಗೋದು ಒಂದು ದೊಡ್ಡ ವಿಷಯ. ಸರ್ವೈವಲ್ ಆದಮೇಲೆ ಅದನ್ನು ಕ್ಯಾರಿ ಮಾಡೋದು ಒಂದು ದೊಡ್ಡ ವಿಷಯ. ಸೊ ಇವೆಲ್ಲ ಏನು ಅಂದರೆ ಇಟ್ ಟೇಕ್ಸ್ ಅನದರ್ ಒಂದು 10ರಿಂದ 15ವರೆಗೂ ಬೇಕಾಗುತ್ತೆ. ಸೊ ಅದರಿಂದ ನನ್ನ ಅವಶ್ಯಕತೆ ಹೆಚ್ಚಾಗಿ 25-30ಕ್ಕೆ ಹೋಗಿದೆ. ನಮ್ಮ ಜೀವನದ ಸಂಪಾದನೆಗಳು ಸೇರಿಸಲಿಲ್ವಾ, ಇಷ್ಟೆಲ್ಲ ಸಿನಿಮಾ ಮಾಡಿದ್ರು, ಅದೊಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ನಿಮ್ಮ ಬೇರೆ ವಿಡಿಯೋ ಮಾಡಿದಾಗಲೂ ಕಮೆಂಟ್ ಎಲ್ಲ ಇದೆ, ಅದಿದೆ. ಆಮೇಲೆ ಅವ್ರ ಜೊತೆ ಇದ್ರು, ಅವ್ರು ಮಾಡಲಿಲ್ವಾ, ಇವ್ರ ಜೊತೆ ಇದ್ರು, ಇವ್ರು ಮಾಡಲಿಲ್ವಾ, ನೀವೇನು ಮಾಡ್ತಿದ್ರಿ, ಇವೆಲ್ಲ
ಆಗಿದೆ. ಒಂದಷ್ಟು ನಾನು ಮಾಡಿದ ಸೇವೆ ನಿಮ್ಗೆ ಹೇಳಿದ 14 ಲಕ್ಷ ಖರ್ಚಾಯಿತು 19ರಲ್ಲಿ ಅಂತ. ಅದು ಹಾರ್ಟ್ ಅದು ಹೋಯ್ತು. ಅದು 3-4 ಸಲ ಅಡ್ಮಿಟ್ ಆಗಿದ್ದದು. 4 ಸಲ ಅಡ್ಮಿಟು, ಒಂದೊಂದು ಸಲ 4 ಲಕ್ಷ. ಆಮೇಲೆ ಬೈಪಾಸ್ಗೆ 5 ಲಕ್ಷ ಟೋಟಲ್ ಅಂತ ಆಯಿತು. ಈಗ ದೊಡ್ಡವರು ಅವರು ಇಷ್ಟು ಸಹಾಯ ಮಾಡಿದ್ರು. ಈಗ ನಾವು ನಮ್ಮ ಸಮಸ್ಯೆಗಳು ಎಲ್ರಿಗೂ ಗೊತ್ತಿದೆ. ಇದೇನು ನಮ್ಮ ಸರ್ಕಲಲ್ಲಿ ಏನು ಗೊತ್ತಿಲ್ಲದಿರೋ ವಿಷಯ ಅಲ್ಲ. ಹೊರಗಡೆ ಹೇಳಲಿಲ್ಲ ಅಷ್ಟೇ. ಹೊರಗಡೆ ಯಾಕೆ ಹೇಳಲಿಲ್ಲ ಅಂದರೆ ನಾನು ಇನ್ನೂ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ, ಹಾಡು ಹೇಳ್ತಾಯಿದ್ದೆ. ಆ ಚಾನ್ಸ್ಗಳು ಕಡಿಮೆ ಕೊಟ್ಟೋಗುತ್ತೆ. ಯಾಕೆ ಹಂಗೂ ನಾನು ಬಿಟ್ಟೆ, 4-5 ಅವಕಾಶಗಳು ಬಿಟ್ಟೆ ನಾನು. ಸೀರಿಯಲ್ ಒಂದು ನನಗೆ ಡೈಲಿ ಮಂತ್ಲಿ 10 ದಿವಸ ಕೇಳಿದ್ರು. ಚಿಕ್ಕಮಗಳೂರು ಅಂದರು, ಹೇಗೆ ಹೋಗಲಿ ನಾನು, ಅವ್ರಿಗೆ ಹೇಳೋಂಗೂ ಇಲ್ಲ. ಇದು ಡಯಾಲಿಸಿಸ್ ಇದೆ ಅಂತ ಹೇಳಿದ್ರೆ ಅವ್ರು ಒಪ್ಪಲ್ಲ. ಸೊ ಇದು ಈ ಥರ ಹಾಗೆ ಯಾರು ಡಯಾಲಿಸಿಸ್ ಇಲ್ಲದೆ ಇರೋ ದಿವಸ ಮಾಡ್ತಾರೋ ಆ ಸಿನಿಮಾಗಳು ಮಾಡಿಕೊಂಡೇ ಜೀವನ ನಡೆಸ್ಕೊಂಡು. ಯಾಕೆಂದರೆ ನನಗೆ 35-40 ಸಾವಿರ, ಇದಕ್ಕೆ 30, ಮನೆಗೆ ಒಂದು 10-15 ಸಾವಿರ ಆದರೂ ಬೇಕು. ಅದು ಆಗ್ತಾ ಬಂತು. ಒಂದಿತ್ತು ನನಗೆ, ಇದು ಹೇಳೋದು ಬೇಡವಾ, ಬೇಕಾ, ಹೇಳಬೇಕಾ, 35 ವರ್ಷ ಒಂದು ಇಮೇಜ್ ಬೆಳೆಸ್ಬಿಟ್ಟು ಈಗ ನೋಡು ಏನೂ ಇಲ್ಲ ಅನ್ನೋ ಥರ ನಿಂತ್ಕೋಬೇಕಾ, ಬೆತ್ತಲಾಗಿ ನಿಂತ್ಕೋಬೇಕಾ ಅನ್ನೋದೊಂದು ಇತ್ತು. ಅದೊಂದು ಸ್ವಲ್ಪ ಭಯ ಇದಿತ್ತು ನನಗೆ, ಏನಕ್ಕಪ್ಪ ಹೆಂಗೆ ಅಂತ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದೇನೆಂದರೆ, ಸೊ ಜೀವ ಉಳಿದ್ರೆ ನಾಳೆ ಇನ್ನೊಂದೇನೋ ಮಾಡ್ಬೋದು. ಆಮೇಲೆ ಜನ ಬಂದು ಏನೋ ಅಂದ್ಕೊಳ್ಳಲ್ಲ, ಜೀವದ ವಿಷಯ. ಇನ್ನೇನೋ ನೀನೇನೋ ಮಾಡ್ತಿದ್ಯಾ, ಸಿನಿಮಾ ಮಾಡ್ತೀನಿ ದುಡ್ಡು ಹಾಕಿ, ಮ್ಯೂಸಿಕ್ ಮಾಡ್ತೀನಿ, ನಂಗೆ ದುಡ್ಡು ಕೊಡಿ, ಮಾಡಿಬಿಡಿ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ. ಆರೋಗ್ಯಕ್ಕೋಸ್ಕರ ಕೇಳ್ತಾ ಇದೆಯಾ, ಅದು ಜೆನ್ಯೂನ್ ಆಗಿದೆ. ಕೇಳು, ಜನ ಏನು ರೆಸ್ಪಾಂಡ್ ಕೊಡ್ತಾರೆ ಕೊಡಲಿ. ಅವ್ರದ್ದು ಇವರು ಜೊತೆಲಿದ್ದವರೆಲ್ಲ ಕೆಲವರು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಅವ್ರು ಇಷ್ಟು ಯಾಕೆ ಮಾಡಿದ್ರು, ಅಷ್ಟು ಮಾಡ್ಬೋದಾಗಿತ್ತಲ್ಲ, ಅದನ್ನು ಮಾಡ್ಬೋದು, ಅದೆಲ್ಲ ನಾನು ತರ್ಕ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರ ಸಂಪಾದನೆ, ಅವ್ರ ದುಡ್ಡು, ಅವರು ಏನು ಕೊಡಬೇಕೋ ಅದು ಅವ್ರ ದೊಡ್ಡ ಪ್ರೀತಿ, ಅವ್ರ ದೊಡ್ಡ ಕಾಳಜಿ. ಅದು ಅಲ್ಲಿಗೆ ಮುಗಿಯುತ್ತೆ ಅಂತಲೂ ನಾವು ಅಂದ್ಕೊಳ್ಳೋಂಗಿಲ್ಲ. ಸೊ ಆದ್ದರಿಂದ ಈಗ ನಾನು ಎಲ್ಲ ಕಡೆ ಓಪನ್ನಾಗಿ ಹೇಳಲಿಕ್ಕೆ, ಈಗ ಹೇಳಬೇಕಾ ಬೇಡವಾ ಅನ್ನೋದೇ 1 ತಿಂಗಳು ಹೋರಾಟ ಇತ್ತು. ಆದಮೇಲೆ ಸಂಘಕ್ಕೆ ನಾನು ಕೊಟ್ಟೆ, ನಿರ್ದೇಶಕರ ಸಂಘಕ್ಕೆ ಲೆಟ್ರ್ ಕೊಟ್ಟೆ. ಅಲ್ಲಿಂದ ಏನಾರು ಆಗುತ್ತೆ ಅನ್ನೋ, ಅಲ್ಲಿಂದ ಅದು ವಾಟ್ಸಪ್ಪಲ್ಲಿ ಲೀಕಾಯಿತು. ವಾಟ್ಸಪ್ಪಿಂದ ಅದು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಡ್ತು. ಒಂದು ಸಲ ಅದು ಬಂದ್ಬಿಟ್ಟ ಮೇಲೆ ಇನ್ನು ನಾನು ಮುಚ್ಚುಮರೆ ಏನು ಅದು ಬಂದ್ಬಿಡ್ತು. ಪಾಪ ಅವರೇನು ಕಾಳಜಿಯಿಂದಲೇ ಹಾಕಿದ್ರು, ನಮ್ಮ ಮುರಳಿ ಮೋಹನ್ಗೆ ಹಿಂಗಾಗಿದೆ ರೀ, ಇಷ್ಟು ಕಷ್ಟಪಟ್ಟವ್ರೆ, ನೀವೇನಾರು ಮಾಡಿ ಅಂತ. ಅದು ಅಲ್ಲಿಂದ ಅದು ಎಲ್ಲ ಬಂತು. ಸೊ ಅಕಾಡೆಮಿಗೆ ಸಾಧುಕ್ಕೆ ಹೋಗಿಲ್ಲ, ಫೋನ್ ಮಾಡಿದೆ. ಸಾಧು ಮಾತಾಡ್ಬಿಟ್ಟು ನಮ್ಮ ಕಡೆಯಿಂದ ಒಂದು 75,000 ಆಗುತ್ತೆ ಅಕಾಡೆಮಿಯಿಂದ, ಅದಕ್ಕೆ ಡಾಕ್ಯುಮೆಂಟ್ಸ್, ರಸೀದಿಗಳು, ಬಿಲ್ಲುಗಳೆಲ್ಲ ಕೊಡಿದ್ರು. ಸ್ವಾಮಿ ನಾನು ಸರ್ಜರಿ ಆದಮೇಲೆ ಬಿಲ್ ಕೊಡೋದಲ್ಲ, ಈಗ ಸರ್ಜರಿಗೆ ಮುಂಚೆ ಕೇಳ್ತಿದ್ದೀನಿ. ಇದುವರೆಗೂ ಆಗಿರೋದು ಕೊಡಿ, ನಮ್ಮ ಪ್ರಾವಿಷನ್ ಇರೋದು 75,000 ಒಬ್ಬರಿಗೆ ಅಂತ. ಅದನ್ನು ಮೂವ್ ಮಾಡ್ತಾಯಿದ್ದೀನಿ. CM ಅವ್ರಿಗೆ ಟ್ರೈ ಮಾಡ್ತಾಯಿದ್ದೀನಿ. ಸಾರಗೋವಿಂದು ಸಾರು ನಾನೇನೋ ಮಾಡ್ತೀನಿ, ನಮ್ಮ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದಾರೆ. ಈ ಥರ ಎಲ್ಲ ಕಡೆ ಹೋಗ್ತದೆ. ಹೀರೋಗಳಲ್ಲಿ ಎಲ್ಲ ನನ್ನ ಫ್ರೆಂಡ್ಸು, ಮಳವಳ್ಳಿ ಸಾಯಿ ಕೃಷ್ಣ ಅವರೆಲ್ಲ ಎಲ್ಲರ ಕಡೆ ಮಾತಾಡ್ತಾ ಇದ್ದಾರೆ. ಅದು ನೋಡಬೇಕು. ಈಗ ಇದು ಈ ಪರಿಸ್ಥಿತಿ ಇರೋದ್ರಿಂದ ನನಗೆ ಅನ್ನಿಸಿದ್ದು, ನಮ್ಮ ಯಾವ ಯೂಟ್ಯೂಬಲ್ಲಿ ನಮಗೆ ಎಲ್ಲರೂ ಹೆಚ್ಚು ಪರಿಚಯ ಆದರು. ನನಗೆ ಸಿನಿಮಾದಲ್ಲೂ ಪರಿಚಯ ಆದರು, ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ಆದರು. ಸೊ ನಿಮ್ಮಲ್ಲಿ ಆಲ್ರೆಡಿ ತುಂಬ ಜನ ವ್ಯೂವರ್ಸ್ ಇದ್ದಾರೆ, ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಅವ್ರ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಈ ಥರ ಬಂದೆ. ಈ ಸ್ನೇಹಿತರೆ, ಈಗ ಯಾವಾಗ ಇರೋದು ಚಿಕಿತ್ಸೆ, ಅಂದರೆ ಕಿಡ್ನಿ ಕರ್ಸಿರೋದು ಕನ್ಫರ್ಮ್ ಆಗಿದೆಯಾ? ಅದು ಈಗ ನಂದು ಸೀನಿಯಾರಿಟಿ ಬಂದ್ಬಿಡ್ತು, ಇವತ್ತು ರಾತ್ರಿ ಕರೆದ್ರೂ ಹೋಗಬೇಕು. ಸೊ ಆ ಥರ ಇದೆ ಆಲ್ಮೋಸ್ಟ್. ಅದು ಹೆಂಗೆ ಗೊತ್ತಾ ಮಾಡ್ತಾರೆ ಅವರು, ಅಲ್ಲೆಲ್ಲ ಒಂದು ಬಾಡಿ ಇರುತ್ತೆ, ಕೋಮಾಗ ಹೋಗ್ಬಿಟ್ಟಿರುತ್ತೆ, ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಾರೆ ಹಗಲೊತ್ತು. ಮನೆಯವ್ರು ಒಪ್ಕೊಂಡ್ರೆ ರಾತ್ರಿನೇ ಮಾಡೋದು ಅವರು. ಯಾಕೆಂದರೆ ರಾತ್ರಿನೇ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಈಸಿ ಅವ್ರಿಗೆ, ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ, ಟ್ರಾಫಿಕ್ ಇರೋಲ್ಲ. ಆಮೇಲೆ ರಾತ್ರಿ ಹೊತ್ತು ಮಾಡೋಕ್ಕೆ ಇನ್ನೊಂದೇನಿದೆ ಅಂದರೆ, ಅಲ್ಲಿ ಇಂದಿರಾನಗರಲ್ಲಿ ಒಂದು ಇದಿದೆ, ಒಂದು ಯಾವುದೋ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತಲೂ ಏನೋ ಒಂದಿದೆ. ಅಲ್ಲಿ ಹೋಗಿ ನಾವು ಬ್ಲಡ್ ಕೊಟ್ಟರೆ ಆ ಬ್ಲಡ್ ಅವ್ರಿಗೆ ಬಂದಿರುತ್ತೆ, ಯಾರು ಡೋನರ್ ಇದ್ದಾರೋ ಅವ್ರದ್ದು. ಇವೆರಡನ್ನು ಕ್ರಾಸ್ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಆಗಬೇಕು. ಹಾಲು ಕ್ರಾಸ್ ಮ್ಯಾಚ್ ಮಾಡೋವಾಗ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಯಲ್ಲಿ ಇನ್ನೂ 4-5 ಜನರದ್ದು ಮಾಡ್ತಾರೆ. ಅಕಸ್ಮಾತ್ ಮ್ಯಾಚ್ ಆಗಲಿಲ್ಲ ಅಂದರೆ ಇನ್ನೊಬ್ಬರು ಕೊಡ್ಬೋದಲ್ಲ, ಯಾರಿಗೂ ಕೊಡ್ಬೋದಲ್ಲ. ಸೊ 4-5 ಜನಕ್ಕೆ ಮಾಡಿ, ಅದರಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವರಿಗೆ ಅವತ್ತು ಅಲರ್ಟ್ ಮಾಡ್ತಾರೆ, ಅವ್ರನ್ನ ಆಸ್ಪತ್ರೆಗೆ ಬನ್ನಿ ಅಂತಾರೆ. ಹೋಗ್ತಿದ್ದಂಗೆ ಫುಲ್ ಅಮೌಂಟ್ ಕಟ್ಟಬೇಕು. ಫುಲ್ ಅಮೌಂಟ್ ಕಟ್ಟಿದ್ರೇ ಅವ್ರು ಮುಂದುವರಿಯೋದು. ಇಲ್ಲಾಂದರೆ ಅವರು ಇವ್ರಿಗೇನೋ ಹುಷಾರಿಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ, ಬೇರೆಯವ್ರಿಗೆ ಊಟ ಹೋಗುತ್ತದು. ಸೊ ಹೀಗಿರೋದ್ರಿಂದ ಅದು ದಟ್ ಈಸ್ ದಿ
ಸಿಚುವೇಶನ್. ಸೊ ಹಾಗಾಗಿ ಸ್ನೇಹಿತರೆ, ಮುರಳಿ ಮೋಹನ್ ಅವರು ಅವರೇ ಹೇಳಿದ ಹಾಗೆ ಇದನ್ನು ಹೇಳಬೇಕೋ ಬೇಡವೋ ಅಂತಲೇ ಬಹಳ ವರ್ಷ ಅದನ್ನು ತಳ್ಳಿದ್ದಾರೆ. ಆದರೆ ಭಾಳ ಮುಕ್ತವಾಗಿ ಪ್ರಾಮಾಣಿಕವಾಗಿ ಈಗ ನಿಮ್ಮಲ್ಲೆಲ್ಲರಲ್ಲೂ ಕೇಳ್ತಿದ್ದಾರೆ ಅವರು, ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ. ನಿಮ್ಮಲ್ಲಿ ಅನೇಕರು ದೊಡ್ಡ ದೊಡ್ಡವರು ಇದ್ದೀರಿ, ದಾನಿಗಳಿದ್ದೀರಿ, ಅನೇಕರು ನನ್ನನ್ನು ಕೇಳ್ತಿರ್ತೀರಿ, ಯಾರಿಗಾದ್ರೂ ಜೆನ್ಯೂನಾಗಿ ಕೊಡಬೇಕು ಅಂದರೆ ಯಾರಿಗೆ ಕೊಡ್ಬೋದು ಹೇಳಿ ಪರಮ್ ಅಂತ. ಸೊ ಅವ್ರು ನಾನು ವೈಯಕ್ತಿಕವಾಗಿ ಯಾರನ್ನೂ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಕಲಾ ಮಾಧ್ಯಮದ ವೀಕ್ಷಕರು ಉದಾರವಾಗಿ ಅವ್ರಿಗೆ ಆರ್ಥಿಕ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೇನೆ. ಸರ್ ಅವರ ಕಾಂಟ್ಯಾಕ್ಟ್ ನಾನು ನಿಮಗೆ ನಂದು ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು, ಸ್ವಿಫ್ಟ್ ಕೋಡ್ ಅಂತ ಅದು ಕೊಡ್ತೀನಿ. ಎಲ್ಲರೂ ಯಾರಾದರೂ ಫಾರಿನಿಂದ ವಿದೇಶದಿಂದ ಕೊಡಬೇಕಾದ್ರೆ ಸ್ವಿಫ್ಟ್ ಕೋಡು, ಪ್ಲಸ್ ನಂದು ಮೊಬೈಲ್ ನಂಬರು ಇದು ಪೇಟಿಎಮ್ ಇದೆ, ಸ್ಮಾಲ್ ಅಮೌಂಟ್ ಕಳಿಸೋರಿಗೆ ಪೇಟಿಎಮ್ ಇದೆ. ಇದಿಷ್ಟು ನಾನು ನಿಮ್ಗೆ ಕೊಡ್ತೀನಿ, ಕೊಡಿ ಸರ್. ನೀವು ಅದನ್ನು ಅವರಿಗೆ ಪ್ರೆಸೆಂಟ್ ಮಾಡಿ. ನನ್ನ ಇದು ಏನಂದರೆ ಒಂದು 6 ತಿಂಗಳು 1 ವರ್ಷದಲ್ಲಿ ಮತ್ತೆ ಬಂದು ನನ್ನ ಡ್ಯೂಟಿ ಇರೋದೇ ನಿಮ್ಗೆ ನಾನು ಎಂಟರ್ಟೈನ್ ಮಾಡೋದು. ಅದು ಯಾವ ಥರ ಆದರೂ ಸರಿ, ನೀವು ನನಗೆ ಕೊಡೋ ಜೀವನ ನಾನು ನಿಮಗೆ ಮನೋರಂಜನೆಗೆ ವಾಪಸ್ ಕೊಡೋಕ್ಕೆ ಏನು ಬೇಕೋ ಅದನ್ನು ನಾನು ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತೀನಿ. ನನ್ನದು 2 ಕ್ಷೇತ್ರ, ಒಂದು ಸಿನಿಮಾ, ಇನ್ನೊಂದು ಆಧ್ಯಾತ್ಮ, 2 ಕ್ಷೇತ್ರ ನಂದು. ಆದ್ದರಿಂದ ನಾನು ಸಿನಿಮಾದು ಖಂಡಿತ ಸಿನಿಮಾಗೆ ಸಂಬಂಧಪಟ್ಟಂಗೆ, ಮನೋರಂಜನೆಗೆ ಸಂಬಂಧಪಟ್ಟಂಗೆ ನಾನು ರೆಡಿ ಆದಾಗ ಫಸ್ಟ್ ಮಾಡೋದು ಅದೇನೆ. ಅದರ ಜೊತೆಗೆ ನನ್ನ ಇವತ್ತಿನ ದಿವಸ ಒಂದು 6 ವರ್ಷ 5 ವರ್ಷ ಹಾರ್ಟ್ ಪ್ರಾಬ್ಲಮ್ ಇದ್ದು ನಾನು ನಡ್ಕೊಂಡು ಬಂದಿದ್ದೀನಿ ಅಂತಂದರೆ ಭಾಳ ಜನ ಆಶ್ಚರ್ಯ ಪಡ್ತಾರೆ, ಹೆಂಗಿದು ಅಂತ. ಸೊ ದಟ್ ಇಸ್ ಬಿಕಾಸ್ ಆಫ್ ದ ಸ್ಪಿರಿಚುವಲ್ ಧ್ಯಾನ ಮತ್ತು ಹೀಲಿಂಗು. ಆ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾ ಬಂದೆ ನಾನು. ಸೊ ಆ ಸೆಲ್ಫ್ ಹೀಲಿಂಗ್ ಪ್ರತಿದಿನ ನಾನು ಮಾಡ್ಕೊಳ್ತಾ ಬೇಸಿಕಲಿ ಮೈಂಡನ್ನು ನಾನು ಆ ರೀತಿ ಟ್ರೈನ್ ಮಾಡಿದೆ. ಈಗ ನನಗೆ ಆತಂಕಗಳು, ಭಯಗಳು, ಹೆದರಿಕೆಗಳು ಇವೆಲ್ಲ ಆಗಲ್ಲ. ಅದು ಹೋಯ್ತು ನನಗೆ, ಅದೆಲ್ಲ 18ರಲ್ಲೇ ಹೊಟ್ಟೋಯ್ತು. ಆವಾಗ 1 ವರ್ಷ ಇತ್ತು, ಹೆವಿ ಆಘಾತದಲ್ಲಿದ್ದೆ ನಾನು. ಅದರಿಂದ ನಾನು ಹೊರಗಡೆ ಬರೋಕ್ಕೆ ಏನೇನು ಬೇಕೋ ಅದನ್ನು ಮಾಡಿದೆ. ಈಗ ನನ್ನ ಡ್ಯೂಟಿ ಏನಂದರೆ ಇವನಿಗೆ ಸಹಾಯ ಮಾಡಬೇಕು. ಇವನು ನನಗೊಂದು 35 ವರ್ಷ 40 ವರ್ಷ ಸಹಾಯ ಮಾಡಿದ್ದಾನೆ. ಇವನಿಗೆ ಏನು ಬೇಕೋ ಅದನ್ನು ನಾನು ಮಾಡಿಬಿಡ್ಬೇಕು ಇವಾಗ. ಅದಾದಮೇಲೆ ಅವನು ನನಗೆ ಸಹಾಯ ಮಾಡ್ತಾನೆ. ಇದು ನಮ್ಮಿಬ್ಬರ ಅಗ್ರಿಮೆಂಟು, ಕೊಡುಕೊಳ್ಳುವಿಕೆ. ಹೌದು, ಕೊಟ್ಟುಕೊಳ್ಳುವಿಕೆ. ಇವೆರಡರ ಮಧ್ಯದಲ್ಲಿ ನನಗೆ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಅನ್ನಿಸ್ತಾ ಇರೋದು, ಇವನ ಆತ್ಮ ಇದೆಯಲ್ಲ ಅದು ಅಳ್ತಾ ಇದೆ, ಅದು ಅನುಭವಕ್ಕೆ ಬರ್ತಾ ಇದೆ ನನಗೆ. ಅವನು ಯಾಕೆ ಕಳ್ತಿದ್ದಾನೆ ಅನ್ನೋದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ಒಳಗಡೆ ಅವನು ಕಾರಣವಿಲ್ಲದೆ ಒಂದೊಂದು ಸಲ ಕಣ್ಣಲ್ಲಿ ನೀರು ಬರುತ್ತೆ, ಧಾರಾಕಾರವಾಗಿ ಬರುತ್ತೆ, ಕೆಲವು ವಿಷಯಗಳು ನೋಡಿದಾಗ ಬರುತ್ತೆ, ಕೆಲವು ವಿಷಯ ಕೇಳಿದಾಗ ಬರುತ್ತೆ, ಕೆಲವ್ರು ಏನೋ ಒಂದು ಒಳ್ಳೆ ಯಾರ ಬಗ್ಗೆನೋ ಯಾರೋ ಕಾಳಜಿ ಮಾಡೋರು ಅಂದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅದು ನಾನೊಂದು ಈಗ 2-3 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನಾನು ಏಕಾಂಗಿಯಾಗಿ ಯಾವಾಗ ಧ್ಯಾನ ಶುರು ಮಾಡಿದೆ ಆವಾಗಿಂದಲೇ ಅದು ಒಂದು 6 ತಿಂಗಳಾದಮೇಲಿಂದ ಅದು ಆರಂಭ ಆಗಿದೆ. ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಆತ್ಮ ಆಳ್ತಾ ಇದೆ. ಆತ್ಮ ಆಳಲ್ಲ, ಹೇಳಬೇಕು ಅಂದರೆ ಆತ್ಮಕ್ಕೆ ಯಾವುದೋ ಇದಿಲ್ಲ. ಆದರೆ ಸಾಮಾನ್ಯರ ಜಾಸ್ತಿಯಲ್ಲಿ ಹೇಳಬೇಕಂದ್ರೆ ಇದ್ರ ಸುತ್ತಲೂ ಒಂದು ಯಾವುದೋ ದುಃಖ ಇದೆ. ಆ ದುಃಖವನ್ನು ಅದು ವ್ಯಕ್ತಪಡಿಸ್ತಾ ಇದೆ. ಅದು ಇವತ್ತಿಂದೋ, ಈ ಪ್ರೆಸೆಂಟ್ ಲೈಫ್ದೋ, ಪಾಸ್ಟ್ ಲೈಫ್ದೋ ಗೊತ್ತಿಲ್ಲ. ಆದರೆ ಅದು ಅಳುತ್ತಿರೋದಂತೂ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ಕಣ್ಣಲ್ಲಿ ನೀರು ಬರುತ್ತೆ, ಅವೆಲ್ಲ ಆಗ್ತಾಯಿದೆ. ನೋಡಬೇಕು ಈಗ ಅದು ನಾನು ಸರ್ಜರಿಗೆ ಹೋಗೋಕ್ಕೆ ಮುಂಚೆ ಕಾರಣ ಗೊತ್ತಾಗುತ್ತೋ, ಹೋದ್ಮೇಲೆ ಬಂದ ಮೇಲೆ ಕಾರಣ ಗೊತ್ತಾಗುತ್ತೋ, ಅದೊಂದು ಇದೆ. ಅದೊಂದನ್ನು ಮಾಡಬೇಕಾಗಿದೆ, ಕ್ಲೀನ್ ಮಾಡಬೇಕಾಗಿದೆ ಅವನಿಗೆ. ಇವನಿಗೆ ಏನು ಮಾಡಬೇಕೋ ಅದನ್ನು ನಾನು ಆನೆಸ್ಟಾಗಿ ನನ್ನ ಕರ್ತವ್ಯ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಇದನ್ನು ಉಳಿಸ್ಕೊಳ್ಳೋಕ್ಕೆ, ಇದಕ್ಕೇನು ಬೇಕೋ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡಲಿಕ್ಕೆ ಬರ್ತಾಯಿದ್ದೀನಿ. ಇದು ಉಳಿದ ಮೇಲೆ ನಾನೇನು ಮಾಡಬೇಕು ಅದು ಖಂಡಿತ ನಾನು ಮಾಡ್ತೀನಿ. ಹಾಗಾಗಿ ಸ್ನೇಹಿತರೆ, ಆದರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಪ್ರೇಕ್ಷಕರು, ನಿಮ್ಮ ಕುಟುಂಬ? ನನ್ನ ಮದುವೆ ಆಗಲಿಲ್ವಲ್ಲ. ಮದುವೆ ಆಗಲಿಲ್ಲ? ಹಾಂ. ನೀವು ರಿಮೈಂಡ್ ಎಸ್. ಅದು ನಾನು ಆಲ್ರೆಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗಳೆಲ್ಲ ಹೇಳ್ಬಿಟ್ಟಿದ್ದೀನಿ. ಈ ಪ್ರಶ್ನೆ ನನಗೆ 100 ಜನ ಕೇಳಿದ್ದಾರೆ ಯೂಟ್ಯೂಬಲ್ಲಿ, ಯಾಕೆ ನೀವಿನ್ನೂ ಮದುವೆ ಆಗಲಿಲ್ಲ. ನಮ್ಮದು ಜೀವನನೇ ಹೆಂಗೆ ಹೊಟ್ಟೋಯ್ತು ಅಂತಂದರೆ ಸ್ಟ್ರಗಲಿಂಗಲ್ಲೇ ಇತ್ತು. ಅದು ಸ್ಟ್ರಗ್ಲಿಂಗ್ ಯಾವತ್ತೂ ಒಂದು ಕಡೆ ಕೂತ್ಕೊಳ್ಳಿಲ್ಲ. ಅದು ಕೂತ್ಕೊಳ್ಳಿಲ್ಲ. ಅದು ಸಾದಾ ಕಾಲ ಸಮಸ್ಯೆಯಲ್ಲೇ ಇತ್ತು. ಆಮೇಲೆ ಅದು ಸ್ವಲ್ಪ ಇದಾಗೋಷ್ಟೊತ್ತಿಗೆ ಏಜ್ ಆಗಿತ್ತು. ಆಮೇಲೆ ಸಿನಿಮಾದವರು ಅಂತ ಕೊಡಲ್ಲ. ಇವತ್ತಿನ ನನ್ನ ಪರಿಸ್ಥಿತಿಯನ್ನು ನೋಡಿದಾಗ, ಇದೆಲ್ಲ ನೋಡಿದಾಗ ಭಾಳ ಒಳ್ಳೇದೈತೆ ನಮ್ಮ ಮದುವೆ ಆಗದೆ ಇದ್ದಿದ್ದು ಅಂತ ಅನಿಸುತ್ತೆ. ಇನ್ನೊಂದು ಯಾರೋ ಒಂದು ಜೀವ ನನ್ನ ಜೊತೆ ಒದ್ದಾಡಬೇಕಾಗಿತ್ತು, ಇನ್ನೊಂದಷ್ಟು ಕಷ್ಟಪಡಬೇಕಾಗಿತ್ತು. ಸೊ ಆಗದದ್ದೆಲ್ಲ ಒಳಿತೇ ಆಯಿತು. ತಮಗೆ ಏಜ್ ಈಗ
ನಾನು 56. ಸರ್ ಕ್ಷಮೆ ಇರಲಿ, ಬೇರೆ ಯಾರಿಗಾರು ಅದನ್ನು ಒಂದು ಎಚ್ಚೆತ್ಕೊಳಕ್ಕಾದ್ರೂ ಆಗ್ಬೋದು. ನಾನು ಸ್ವಲ್ಪ ಇಂಡಿಸಿಪ್ಲಿನ್ಡ್ ಲೈಫ್ ಅಂತ ನೀವು ಪ್ರಸ್ತಾಪ ಮಾಡಿರಿ ಪ್ರೋಗ್ರಾಮ್ದಲ್ಲಿ. ಸೊ ಏನಾಯಿತು ಇಂಡಿಸಿಪ್ಲಿನ್? ಸಿನಿಮಾನೇ ಇಂಡಿಸಿಪ್ಲಿನ್ಡು. ಯಾಕೆ? ಯಾವಾಗಲೂ ಮಲಗ್ತೀವಿ, ಯಾವಾಗಲೂ ಎದ್ದು ಹೇಳ್ತೀವಿ, ಎಲ್ಲೋ ತಿಂತೀವಿ, ಎಷ್ಟೋ ತಿಂತೀವಿ, ದಿನಕ್ಕೆ 2 ಅವರ್ ಮಲಗ್ತೀವಿ. ಈಗ ಉಶ್ ತಗೊಳ್ಳಿ, ಓಮ್ ತಗೊಳ್ಳಿ, ಅವೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವು ಎಲ್ಲಿ ಮಲಗಿದ್ವಿ? 2 ಅವರು, 2 ಕಾಲ ಅವರು, ಲಿಟ್ರಲಿ 2 ಅವರು. 3 ಗಂಟೆಗೆ ಮಲಗು, 5 ಗಂಟೆ ಎದ್ದೇಳು. ತುಂಬ ದಿನ ಕಂಟಿನ್ಯೂಸ್ ಅಭ್ಯಾಸ ಆಗೋಯ್ತದು. ಅಂದರೆ ಹೆಂಗಾಗೋಯ್ತು ಅಂತಂದರೆ ಅದು ಆಮೇಲೆ ಶೂಟಿಂಗ್ ಇಲ್ದಿರೋವಾಗಲೂ 3 ಗಂಟೆವರೆಗೂ ನಿದ್ದೆ ಬರೋಲ್ಲ. ಈಗಲೂ ಬರೋಲ್ಲ. ಈಗಲೂ ಇವತ್ತು ಬೆಳಗ್ಗೆ 3:30 ಮಲಗಿದ್ದು ನಾನು. 3:30 ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಂಗ್ಲೆಂಡಲ್ಲಿ ಹುಡ್ಬೇಕಾಗಿತ್ತು ನಾನು ಅಂತ, ಆ ಟೈಮಿಂಗು. ಸೊ ಇದೇನೆಂದರೆ ಇದಕ್ಕೆ ಗೌರವ ಕೊಡಬೇಕು ನಾವು ಫಸ್ಟು ದೇಹಕ್ಕೆ. ಇದಕ್ಕೆ ಇದು ಏನು ಮಾಡುತ್ತೆ, ನಮಗೋಸ್ಕರ ಇಷ್ಟೆಲ್ಲ ದುಡಿಯುತ್ತೆ, ಒಂದು 5 ನಿಮಿಷ ಅದಕ್ಕೆ ಟೈಮ್ ಕೊಡಬೇಕು, ಅದ್ರ ಜೊತೆ ಮಾತಾಡಬೇಕು, ಥ್ಯಾಂಕ್ ಯು ಹೇಳಬೇಕು, ಎದೆಗೆ ಥ್ಯಾಂಕ್ ಯು ಹೇಳಬೇಕು, ಹೃದಯಕ್ಕೆ, ಕಿಡ್ನಿಗೆ ಥ್ಯಾಂಕ್ ಯು ಹೇಳಬೇಕು. ಅವು ಖುಷಿ ಆಗುತ್ತೆ. ನಿಮ್ಗೆ ಯಾರಾದರೂ ಹೊಗಳಿದ್ರೆ ಖುಷಿ ಆಗಲ್ವಾ? ಅದಕ್ಕೆ ಹೊಗಳಿದ್ರೆ ಖುಷಿ ಆಗಲ್ವಾ? ಅದು ನಾವು ಮಾಡಿದ್ವಾ? 56 ವರ್ಷದಲ್ಲಿ 6 ವರ್ಷ ಬಿಟ್ಬಿಡಿ, ಚಿಕ್ಕ ಹುಡುಗ. 50 ವರ್ಷದಲ್ಲಿ ಯಾವತ್ತಾರೋ ನಾನು ಇವನ ಹತ್ರ ಮಾತಾಡ್ಬಿಟ್ಟು ನೀನು ಥ್ಯಾಂಕ್ ಯು ಕೊಡೋ, ಸೂಪರ್ ಕೊಡೋ ಅಂತ ಹೇಳಿದ್ನಾ? ಇವನು ಬೈತಾನೆ ಇದ್ದೆ, ಇನ್ನೂ ಮಾಡು ಅಂತ. ಅವನ ಸ್ಟ್ರೆಸ್ ಮಾಡ್ತಾ ಇದ್ದೆ. ಅವ್ನು ನನಗೋಸ್ಕರ ದುಡಿದು ಕೊನೆಗೆ ಒಂದು ಪಾಯಿಂಟಲ್ಲಿ ಪ್ರೆಸೆಂಟ್ ಸಾರ್ ಅಂದ. ಹಾರ್ಟು ಐ ಆಮ್ ಪ್ರೆಸೆಂಟ್ ಸಾರ್ ಅಂತ ಹಾರ್ಟ್ ಹೇಳ್ದ. ಐ ಆಮ್ ಪ್ರೆಸೆಂಟ್ ಸಾರ್ ಅಂದರೆ ಕಿಡ್ನಿ ಹೇಳ್ತು. ಪ್ಯಾಂಕ್ರಿಯಾಸ್ ಫಸ್ಟೇ ಹೇಳ್ಬಿಡ್ತು, ಹೋಮಲ್ಲೇ ಡಯಾಬಿಟಿಸ್ ಅಲ್ಲೇ ಬಂತು. ಸೊ ದಟ್ ಈಸ್ ಇಂಡಿಸಿಪ್ಲಿನ್. ಅಂದರೆ ನಾನು ಇಲ್ಲಿ ಇಂಡಿಸಿಪ್ಲಿನ್ ಹೇಳ್ತಿರೋದು. ಇಲ್ಲಿ ಮನಸ್ಸಿನ ಈಗ ನನ್ನ ಜೊತೆಲಿ ನನ್ನಷ್ಟೇ ಕಷ್ಟಪಟ್ಟವ್ರಿಗೆ ಇದೇ ಕಾಯಿಲೆ ಯಾಕೆ ಬರಲಿಲ್ಲ ಅನ್ನೋದೊಂದು ಪ್ರಶ್ನೆ. ಅದನ್ನು ಕೇಳ್ತಾರೆ, ಕರೆಕ್ಟ್. ಅದೊಂದು ಪ್ರಶ್ನೆ ಬರುತ್ತೆ. ಅವರು ಪಾಪ್ಯುಲರ್ ಆದರು, ಫೇಮಸ್ ಆದರು, ದುಡ್ಡು ಬಂತು, ಹೆಸರು ಬಂತು, ಅದಕ್ಕಿಂತ ಗ್ಲೂಕೋಸ್ ಬೇಕಾ ನಿಮಗೆ? ಇವಾಗ ಅವೆಲ್ಲ ಬಂತು ಅಂತ ಯಾರು ಎಂಜಾಯ್ ಮಾಡ್ತಾ ಇರೋದು? ಒಂದೊಂದು ಜೀವಕೋಶಗಳು ಎಂಜಾಯ್ ಮಾಡ್ತಾ ಇದೆ. ಅದೇ ಥರ ಸಫರಿಂಗ್ ಒಂದೊಂದು ಜೀವಕೋಶಗಳು ಸಫರ್ ಮಾಡ್ತವೆ. ಓಕೆ, ಗೆದ್ದಾಗ ಈ ಸ್ಟ್ರೆಸ್ಸು, ಈ ಒತ್ತಡ ಇದೆಯಲ್ಲ, ಅದು ನಿಮ್ಮನ್ನು ಡ್ಯಾಮೇಜ್ ಮಾಡಲ್ಲ. ಓಕೆ, ನಿಮ್ಮನ್ನು ಅದು ಏನು ಮಾಡುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಇದು ಮೋಟಿವೇಟ್ ಮಾಡುತ್ತೆ. ಪ್ರತಿ ಸಲ ನಿಮಗೆ ಒದೆ ಬೀಳ್ತಾ ಇದ್ದಾಗ ನಿಮಗೆಲ್ಲ ಬೀಳ್ತಾ ಇರೋದು ಅದು ಜೀವಕೋಶಗಳಿಗೆ. ಇಲ್ಲಿ ಪ್ರತಿಯೊಂದು ಜೀವಕೋಶದಲ್ಲೂ ಮನಸ್ಸಿದೆ. ಮನಸ್ಸು ಇಲ್ಲಿಲ್ಲ. ನಾವಿಲ್ಲಿ ಹೇಳ್ತೀವಿ ಮೈಂಡು, ಹಾರ್ಟು. ಸರ್, ಇದು ಈ ಮೈಂಡು, ಹಾರ್ಟು, ಈ ಎಮೋಷನ್ ಇದೆಯಲ್ಲ, ಇದು ಇಡೀ ದೇಹದಲ್ಲಿ ನಿಮಗೆ ಒಂದು ಪುಳಕಿತ ಅಂತ ಆಗ್ತಿರ್ ಗೊತ್ತಾ? ಬರೀ ತಲೆಯಲ್ಲಾಗತ್ತಾ? ಇಡೀ ಮೈಯಲ್ಲಿರೋ ಎಲ್ಲ ಕೂದಲಿಂದ ಎದ್ದು ನಿಂತ್ಕೊಳ್ಳುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂದಲಿಗೂ ಅದು ಆ ಎಕ್ಸ್ಪ್ರೆಷನ್ ಹೋಯ್ತು. ಆ ಭಾವ ಹೋಯ್ತು. ಪರಾಕಾಷ್ಠೆ ಭಕ್ತಿಯಲ್ಲಿ ಅದು ಜಾಸ್ತಿ ಬರುತ್ತೆ. ಆದ್ರಿಂದಲೇ ಭಕ್ತಿ ಮಾಡು ಅಂತ. ಭಕ್ತಿ ಇದೆಯಲ್ಲ, ಅದರಷ್ಟು ದೊಡ್ಡ ನಷ್ಟ ಯಾವುದೂ ಇಲ್ಲ. ರೊಮ್ಯಾನ್ಸು, ಸೆಕ್ಸ್ ಇದೆಯಲ್ಲ ಸರ್, ಅದು ಟೆಂಪರರಿ. ಭಕ್ತಿ ಪರ್ಮನೆಂಟು. ಅದಕ್ಕೆ ನಿಮಗೆ ಭಕ್ತಿಗೆ ವ್ಯಾಲ್ಯೂ ಜಾಸ್ತಿ ಸಿಕ್ಬಿಡ್ತು. ಮನುಷ್ಯ ಹುಡ್ಕೊಂಡು ಹೋಗಿದ್ದಿದೆ ಖುಷಿ, ಶಾಲೆ ಏನಂತಾರೆ ಆನಂದ, ಖುಷಿ ಅಲ್ಲ ನೋಡಿ. ಆನಂದ, ಸಂತೋಷ, ಖುಷಿ, ಈ 3 ಪದ ಬೇರೆ ಬೇರೆ. ಇದು ಯಾಕೆ ಬೇರೆ ಬೇರೆ ಇರಬೇಕಾಗಿತ್ತು? ಖುಷಿ ಏನೋ ಸಣ್ಣದು, ಏನೋ ಬೇಕು ಅನ್ಸೋ ಕುಡಿದ್ರಕ್ಕೆ ಐಸ್ ಕ್ರೀಮ್ ತಿಂದರೆ ಒಂದು ಖುಷಿ ಅಷ್ಟೇ. ಆ ಸಂತೋಷ ಅನ್ನೋದು ಅಂದ್ಕೊಂಡಿದ್ದಾಗಿದ್ದು, ಏನೋ ಇದೇ ಸಿಗಬೇಕು ಅಂತ ಅದೇ ಸಿಕ್ಕಿದ್ದು. ಆನಂದ ನಿಮ್ಮ ಕಾರಣನೇ ಗೊತ್ತಾಗಲ್ಲ. ಆದರೆ ಈ ಏನೋ ಒಂದು ಕಾರಣ ಇಲ್ಲದೆ ಇವತ್ತು ಹಿಂಗಿರುತ್ತೆ. ಏನೋ ಒಂದು ಕಾರಣ ಇಲ್ಲದೆ ನಿಮ್ಮ ಮೈಯಲ್ಲಿ ಒಂದು ಪುಳಕಿತ ಭಾವ ಬರ್ತಿರುತ್ತೆ. ಏನೋ ಖುಷಿಯಾಗಿರುತ್ತೆ, ನೋಡಿದೆಲ್ಲ ಚೆನ್ನಾಗಿದೆ ಅನಿಸ್ತಾ ಇರುತ್ತೆ. ಅದು ಯಾವಾಗ ಅದು ಬ್ಲ್ಯಾಂಕ್ ಆಗುತ್ತೆ ಮೈಂಡು. ಆವಾಗದು ಮನಸ್ಸು ಯಾವುದೋ ಒಂದು ಕಡೆಗೆ ಇಳಿಯಲ್ಲ. ಆವಾಗ ನಿಮ್ಮನ್ನು ನೀವು ಯಾವುದೋ ಒಂದು ಸಮಸ್ಯೆ ಕಡೆ ಓಡ್ತಾ ಇಲ್ಲ. ಯಾವುದು ಬಂಧನ ಕಟ್ಟಾಗಿದ ತಕ್ಷಣ ನಿಮ್ಗೆ ಸಿಗೋದೇ ಆನಂದ. ಯಾವುದೇ ಬಂಧನ ನಿಮಗೆ ಕಟ್ಟಾಯಿತು ಅಂದ ತಕ್ಷಣ ಸಿಗೋದು ಆನಂದ. ಆನಂದ ಸಿಕ್ಕಿದಾಗ ಕಣ್ಣು ಮುಚ್ಕೊಂಡ್ರೂ ಖುಷಿಯಾಗಿರುತ್ತೆ. ಅದು ಧ್ಯಾನದ ಪರಾಕಾಷ್ಠೆಯಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಅದನ್ನು ಅನುಭವಿಸೋರು ಹೇಳ್ತಾರೆ, ತಗೋ ನಿನಗೆ ಪರ್ಮನೆಂಟ್ ಆಗಿರೋದು ಕೊಡ್ತೀನಿ ತಗೋ. ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಅದನ್ನು ಹುಡುಕ್ತಾ ಗಾಂಜಾಗೆ ಹೋಗ್ತಾರೆ, ಡ್ರಗ್ಸಿಗೆ ಹೋಗ್ತಾರೆ. ಫಸ್ಟು ಅದನ್ನು ಸಾರಾಯಲ್ಲಿ ಹುಡುಕ್ತಾರೆ, ಆಮೇಲೆ ಬೀರು ಬ್ರ್ಯಾಂಡಿ ವಿಸ್ಕಿಲಿ ಹುಡುಕ್ತಾರೆ. ಅವೆಲ್ಲ ಟೆಂಪರರಿ. ಸ್ವಲ್ಪ ಗಾಂಜಾಲಿ ಬೇರೆ ಥರ ಇರುತ್ತೆ. ಗಾಂಜಾನ ರೆಗ್ಯುಲರ್ ಕುಡಿಯೋ ಪದಾರ್ಥ ಥರ ಅಂದ್ಕೊಳ್ಳಲ್ಲ. ಅವೆಲ್ಲ ಉತ್ತರ ಭಾರತದಲ್ಲಂತೂ ತುಂಬ ಹೋಲಿ ಟೈಮಲ್ಲೆಲ್ಲ ಯೂಸ್ ಮಾಡ್ತಾರೆ ಅದನ್ನು.
ನೀವು ಶಿರಡಿಗೆ ಹೋದರೆ ಅವತ್ತು ಅವರು ರಸ ಹಾಕಿ ರಾಮರಸನೇ ಕೊಡ್ತಾರೆ, ಅದರಲ್ಲೂ ಅದೇನೋ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ, ಅದು ಬೇರೆ ಥರ ಇರುತ್ತೆ. ಅದು ಸಿಗಲಿಲ್ಲ ಅಂದಾಗ ಇನ್ನು ನೋಡಿ ಕೋಟ್ಯಾಧಿಪತಿಗಳ ಮಕ್ಕಳು ಯಾಕೆ ಡ್ರಗ್ಸ್ ಹೋಗ್ತಾರೆ, ಈ ಹಿಪ್ಪಿ ಕಲ್ಚರ್ಗೆ ಹೋಗ್ಬಿಡ್ತಾರೆ. ಇದು ಏನಕ್ಕೆ ಅಂದರೆ ಅವ್ರಿಗೆ ಬೇಕಾಗಿರೋದು ಅದು ಏನೋ ಒಂದು ಬೇಕು. ಈಗ ಯಾಕಂದ್ರೆ ಏನೋ ಒಂದು ಸಿಕ್ಬಿಟ್ಟು ಅದ್ರ ಮೇಲ್ಗಡೆ ಇದೆಲ್ಲ ಈಗ ಸಿಕ್ಬಿಡ್ತಲ್ಲ, ಇದಕ್ಕೆ ಬೆಲೆ ಇಲ್ಲ, ಸಿಗದೇ ಇರುವುದೆಲ್ಲ ಬಿಟ್ಟು ಇರೋದರೆಡೆಗೆ ತುಳಿಯುವುದೇ ಜೀವನ, ಹಾಗೆ ಅದು ಆಗೋಗ್ಬಿಡುತ್ತೆ. ಸೊ ಅದು ಸಿಗೋದು ನಿಮ್ಗೆ ಎಲ್ಲಿ ಅಂದರೆ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡು. ಧ್ಯಾನದಲ್ಲಿ ಆ ಸ್ಟೇಟ್ ಆಫ್ ಮೈಂಡ್ಗೆ ಹೋಗ್ಬಿಟ್ರೆ ನೀವು ವರ್ಷಾನ್ಗಟ್ಲೆ ಆದರೆ ಹಂಗೆ ಇರ್ತೀರ. ಅಲ್ಲಿ ಸರಿ ಮಾಡ್ಕೊಂಡ್ಬಿಟ್ರೆ ಇಲ್ಲೆಲ್ಲ ಸರಿ ಹೋಗುತ್ತೆ. ಇದಾಗುತ್ತೆ. ಇವಾಗ ಇದನ್ನು ನಾವು ಮೆಡಿಸಿನ್ ಇಲ್ದೂ ಮಾಡ್ಬೋದು. ಅಷ್ಟು ನಾನು ಇನ್ನೂ ಪಕ್ವ ಆಗಿಲ್ಲ ಧ್ಯಾನದಲ್ಲಿ. ಋಷಿಗಳಾಗಿ ಹಿಮಾಲಯದಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ಈ ಎಲ್ಲ ಅಂಗಾಂಗಗಳು ಬೇಕಾಗೇ ಇಲ್ಲ ಅವ್ರಿಗೆ, ಯಾಕಂದರೆ ಅವ್ರು ಇಂಟೇಕೆ ತೊಗೊಳ್ಳಲ್ಲ ಅವರು. ಇನ್ನು ಅದು ಬೇರೆ ಥರ. ಸೊ ಇದು ಏನಂತಂದರೆ ನಮ್ಮ ಲಿಮಿಟೇಷನಲ್ಲಿ, ನಮ್ಮ ಒಂದು ಪರಿಮಿತಿಯಲ್ಲಿ ನಮ್ಮ ದೇಹಕ್ಕೆ ನಾವು ಆವಾಗ ಮಾತಾಡಿಸ್ಬೇಕು, ದೇಹನ ಕೇಳಬೇಕು. ಕಣ್ಣು ನಮಗೋಸ್ಕರ ಏನು ಕೆಲಸ ಮಾಡ್ತಾಯಿದೆ, ಕಿವಿ ನಮಗೋಸ್ಕರ ಏನು ಕೆಲಸ. ಇಲ್ಲಿ ಈ ದೇಹದೊಳಗಿರೋ ಯಾವ್ದಾದ್ರು ಒಂದಂಗ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಜೀವನ ಹೆಂಗಿರುತ್ತೆ ಒಂದಿನ ಯೋಚನೆ ಮಾಡಿ. ಭಾಳ ಆದರೆ ಅದು ಯಾವುದೋ ನಮ್ಗೆ ವ್ಯಾಲ್ಯೂನೇ ಇಲ್ವಾ, ಕೊಡ್ತಾನೆ ಇಲ್ಲ ನಾವು. ಬರೀ ಈ ಕಣ್ಣಿಗೆ ಕಾಣೋ ದುಡ್ಡು ಕಾಸು ಇಂಥವಕ್ಕೆ ಮಾತಾಡ್ತೀವಿ ಅದ್ರ ಬಗ್ಗೆ. ಅದು ಭ್ರಮೆ. ದುಡ್ಡಿಂದ ಎಲ್ಲ ಸಿಗುತ್ತೆ ಅಂತ. ಹಾಗಂತ ಇವತ್ತು ನನಗೆ ದುಡ್ಡು ಬೇಕಲ್ಲ, ಹಾಗಂತ ದುಡ್ಡು ಬೇಡ ಅಂತೂ ಇಲ್ವಲ್ಲ, ಬದುಕಕ್ಕೆ ಬೇಕು. ಅದು ಇಲ್ಲ. ಅದು ಏನಂದರೆ ನಮ್ದು ಒಂದು ಜೀವನ ಶೈಲಿ ಚೆನ್ನಾಗಿತ್ತು, ಅದನ್ನು ಹಾಳು ಮಾಡಿಬಿಟ್ವಿ. ನಾವು ಮಾಡಿದ್ವಾ ವ್ಯವಸ್ಥೆ ಹಾಳು ಮಾಡ್ತಾ ಇಡೀ ದೇಶದ ವ್ಯವಸ್ಥೆನೇ ಹಾಳಾಗೋಯ್ತು. ಒಂದು ಚೆನ್ನಾಗಿತ್ತು. ನೀವು ಒಂದು 30 ವರ್ಷಕ್ಕೆ ಮುಂಚೆ ಇಷ್ಟು ಕಾಯಿಲೆಗಳಿರಲಿಲ್ಲ. ಯಾಕೆಂದರೆ ದೇ ಆರ್ ಹ್ಯಾಪಿ ವಿತ್ ವಾಟ್ ದೇ ವರ್ ಡೂಯಿಂಗ್. ಅವ್ರವ್ರ ಕೆಲಸ ಮಾಡಿ ಅವರೆಲ್ಲ ಗುರಿಗಳನ್ನ ಕಟ್ ಮಾಡಿಬಿಟ್ಟು ನಿಮ್ಮ ಗುರಿನ ಅವ್ರ ತಲೆ ಒಳಗೆ ತುಂಬಿಸ್ಬಿಟ್ಟು ಅವ್ರನ್ನ ಓಡೋಕೆ ಬಿಟ್ಬಿಟ್ಟು ಈಗ ಎಲ್ಲರೂ ಓಡ್ತಾರೆ ನಿಂತಾಗ ಎದುರಿಸ್ಬಿಡ್ತಾರೆ. ಈಗ ನಿಂತಾಗಲೇ ಗೊತ್ತಾಗೋದು. ಓಡೋವಾಗ ಏನೂ ಗೊತ್ತಾಗಲ್ಲ. ಓಡೋವಾಗ ಬೀಳ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ನಿಂತಾಗ ಇವೆಲ್ಲ ಅವಾಗ ಕಾಲು ಕೈ ಎಲ್ಲ ಮಾತಾಡುತ್ತೆ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಜೀವನದಲ್ಲಿ. ಸಿನಿಮಾ ಬಂದಿದ್ದೀವಿ, ಹುಚ್ಚು. ನಿಮ್ಮನ್ನು ಯಾರು ಸಿನಿಮಾಗೆ ಹೋಗಿ ಕೇಳಿದ್ರು ಅಂತ ಮನೆಯವರು ಕೇಳ್ತಾರೆ. ನಾವೇನಾರು ಮಾಡೋಕ್ಕೆ ಕೇಳಿದ್ವ ನಾವು ಅಂತ. ಬಟ್ ಇಲ್ಲ, ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ನೀವು ಓಡಬೇಕು. ಅವ್ನು ಯಾರು, ಇಲ್ಲಿ ಒಂದು ಗಾದೆ ಇದೆ, ಇಲ್ಲಿ ಗೆದ್ದವನು ಸೋತವನು ಸತ್ತ ಅಂತ. ಇಲ್ಲಿ ಗೆದ್ದವನು ಮತ್ತೆ ಗೆಲ್ತಾನೆ ಇರೋದಕ್ಕೋಸ್ಕರ ಒದ್ದಾಡಬೇಕು, ಸೋತವನು ಮತ್ತೆ ಬದುಕೋಕ್ಕೋಸ್ಕರ ಹೋರಾಡಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಎಷ್ಟು ಜನ ನಮ್ಮಲ್ಲಿ ಹಣವಂತರಾಗಿದ್ದಾರೆ, ತುಂಬ ಕಡಿಮೆ ಅಲ್ವಾ. ಆರ್ಟಿಸ್ಟ್ಗಳು ಬಿಟ್ಬಿಡಿ, ಆರ್ಟಿಸ್ಟ್ಗಳಲ್ಲಿ ಆಗ್ತಾರೆ. ಅವ್ರಿಗೆ ಟಿ ವಿನಲ್ಲೋ ಅಲ್ಲೋ ಎಲ್ಲೋ ಕೆಲಸ. ಅವ್ರೇನು ಕತೆ ಮಾಡಬೇಕಾಗಿಲ್ಲ, ಸ್ಕ್ರೀನ್ ಪ್ಲೇ ಮಾಡಬೇಕಿಲ್ಲ, ಸಂಭಾಷಣೆ ಮಾಡಬೇಕಾಗಿಲ್ಲ. ಅವ್ರಿಗೆ ಯಾರೋ ಕತೆ ಮಾಡ್ತಾರೆ, ಆ ಕತೆಗೆ ಅವ್ರು ಸೂಟ್ ಆದರೆ ಸಾಕು, ಸೂಟ್ ಆಗುವಷ್ಟು ಇಮೇಜ್ ಬಂದರೆ ಸಾಕು. ಡೈರೆಕ್ಟ್ರು ಹಂಗಲ್ವಲ್ಲ, ಕ್ಯಾಮ್ರಾಮನ್ನು ಹಂಗಲ್ವಲ್ಲ. ಸೊ ನೀವು ಟೆಕ್ನಿಷಿಯನ್ ತೊಗೊಂಡ್ರೆ ನಮ್ಮ ಭಾಷೆಯಲ್ಲಿ ಎಷ್ಟು ಜನ ಸ್ಥಿತಿವಂತರಾಗಿದ್ದಾರೆ? ಇಲ್ಲ ಅದು. ಸೊ ಅದಕ್ಕೇನಾರು ವ್ಯವಸ್ಥೆ ಮಾಡಬೇಕು ಅಂತಲೇ ನಾನು ಚೇಂಬರ್ ಅವ್ರನ್ನ ಕೇಳಿದೆ. ಅವರು ಅದೇ ಮಾತಾಡ್ತಾಯಿದ್ದೀವಿ, ಅಕಾಡೆಮಿ ಹತ್ರನೂ ಮಾತಾಡ್ತಾಯಿದ್ದೀವಿ, CM ಹತ್ರನೂ ಮಾತಾಡ್ತಾಯಿದ್ದೀವಿ. ಏನೋ ವ್ಯವಸ್ಥೆ ಮಾಡೋಣ ಅಂತ 1.5-2 ಲಕ್ಷ ಸಿಗೋ ಥರ ಇತ್ತು ಸಮಯದಲ್ಲಿ. ಯಾಕೆಂದರೆ ಚೇಂಬರಲ್ಲಿ ಪ್ರೊಡ್ಯೂಸರ್ಗಳಲ್ಲಿ ಯಾರಿಗೇನಾದ್ರು ಸಮಸ್ಯೆ ಆದರೆ 5 ಲಕ್ಷ ಕೊಡ್ತಾರಂತೆ. ನಮ್ಮಲ್ಲಿ ಅದು ಕೊಡೋ ಮಟ್ಟಕ್ಕೆ ನಾವು ಬೆಳೀಲಿರಲ್ಲ ನಿರ್ದೇಶಕರು. ನಮ್ಮ ಸಂಘದಲ್ಲಿ ಎಷ್ಟು ಜನ ಇವಾಗ ಪ್ರಾಬ್ಲಮಾಗಿ ಸತ್ರು? 80 ರಘು ಸತ್ರು. ಆಮೇಲೆ ನಮ್ಮ BR ಕೇಶವ ತುಂಬ ಸಮಸ್ಯೆಯಲ್ಲಿದ್ದಾರೆ, ಪದೇ ಕೇಳ್ಕೊತಾನೆ ಇದ್ದಾರೆ ಸಮಸ್ಯೆ. ಉಮೇಶ್ ಸತ್ರು, ಅವಳೇ ನನ್ನ ಹೆಂಡತಿ ಉಮೇಶ್ ತುಂಬ ದಿನ ಕಾಯಿಲೆಯಲ್ಲಿ ಬಿದ್ದು ಸತ್ರು. ಸೊ ಇದು ಏನಂದರೆ ಇಲ್ಲಿ ಸಮಸ್ಯೆ ಇರೋದಿದೆ. ನಾವು ನಿರ್ದೇಶಕರುಗಳಿಗೆ ಅದು ಪಬ್ಲಿಕ್ಕಾಗಿ ಹೇಳೋದಕ್ಕೆ ನಾವು ತುಂಬ ಹಿಂದೆ ಬೀಳ್ತೀವಿ. ಅದನ್ನು ಅಹಂಕಾರ ಅನ್ಕೋಬೋದು, ಸ್ವಾಭಿಮಾನ ಅನ್ಕೋಬೋದು, ನಮ್ಗೆ ಗೊತ್ತಿಲ್ಲ. ಅದು ಎರಡರ ಮಧ್ಯೆ ಲೈನ್ ತುಂಬ ತೆಳುವಾಗಿದೆ. ಸ್ವಾಭಿಮಾನ ಅದು ಅಹಂಕಾರನ. ನೀನು ಸ್ವಾಭಿಮಾನ ಇಟ್ಕೊಂಡ್ರೆ ಸತ್ತೋಗ್ತೀಯ. ಜನಗಳ ಮುಂದೆ ನಾವು ಅವ್ರಿಗೋಸ್ಕರ ಎಲ್ಲ ಮಾಡಿದ್ದೀವಿ, ನಮ್ಮ ಸಮಸ್ಯೆನೂ ಹೇಳ್ಬಿಡೋಣ ಅನ್ನೋದೇ ನನ್ನ ಅನಿಸಿದ್ದು. ನನಗೆ ಗೊತ್ತು ಒಂದಷ್ಟು ಫೇಸ್ ಮಾಡೋದು ಕಷ್ಟ ಆಗುತ್ತೆ. ಕ್ಲೋಸ್ ಸರ್ಕಲಲ್ಲೆಲ್ಲ ನೋಡೋಣ ಯಾರ್ಯಾರು ಹೆಂಗೆ ಬದಲಾಗ್ತಾರೆ. ಇವನಿಗೇನೋ ಬೇಕು ಅಂದ ತಕ್ಷಣ ಯಾರು ಹೆಂಗೆ ಬದಲಾಗ್ತಾರೆ ನೋಡಬೇಕಾಗುತ್ತೆ. ಈಗ ನಿಜವಾಗ್ಲೂ ನಿಮ್ಮವ್ರು ಯಾರು ಬೇರೆಯವ್ರು ಯಾರು ಗೊತ್ತಾಗೋ ಸಮಯ ಬಂದಿರ್ಬೋದು ಬಹುಶಃ. ನಮ್ಮವರು ಅಂತ ನಾನು ಹೇಳಲ್ಲ, ನಮ್ಮವರು ಬೇರೆಯವರು ಅಂತ ನಾನು ಬೇರೆ ಮಾಡಲ್ಲ. ಯಾಕೆಂದರೆ ನಾನು ಆಧ್ಯಾತ್ಮದಲ್ಲಿ ಎಲ್ಲರೊಳಗಡೆ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೊಳಗಡೆ ಇರೋನೇ ನಾನು, ನನಗೆ ಬೇರೆಯವರಿಲ್ಲ, ನಾನಿಲ್ಲ. ಬೇಸರ ಮಾಡ್ಕೊಳ್ಳಲ್ಲ. ಓಕೆ, ಅವ್ರದ್ದೇನೋ ಕಂಪಲ್ಷನ್ನು,
ಅವ್ರದ್ದೇನೋ ಸಮಸ್ಯೆ ಬಿಡು, ಅದು ಅವರು ಆ ಕ್ಯಾರೆಕ್ಟ್ರ್ ಅಷ್ಟೇ ಅಂತ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಅದನ್ನು ಇಲ್ಲಿ ಒತ್ಕೊಂಡು ಹೋಗ್ಬಾರ್ದು, ಹೊರಗಡೆ ಹೊತ್ಕೊಬಾರ್ದು. ನಾವು ಯಾರ್ದನ್ನು ನಮ್ಮ ತಲೆ ಮೇಲೆ ಹಾಕ್ಕೊಂಡು ಹೋಗ್ಬಾರ್ದು. ನಮ್ಮ ಕಂಟ್ರೋಲಲ್ಲಿರೋದು ಎರಡೇ, ನಮ್ಮ ಮನಸ್ಸು ನಮ್ಮ ಟೈಮು. ನಮ್ಮ ಮನಸ್ಸು ನಮ್ಮ ಟೈಮ್, ಇದು ಎರಡೇ ನಮ್ಮದು ಈ ಭೂಮಿ ಮೇಲೆ. ಇದನ್ನು ನೀವು ಎಷ್ಟು ಇಟ್ಕೋತೀರಾ, ಹೆಂಗೆ ಇಟ್ಕೋತೀರಾ, ಇಷ್ಟೇ ಬಾಟಮ್ ಲೈನ್ ಇಷ್ಟೇ. ಅವನು ಯಾರು ಅಂಬಾನಿ ಆದರೂ ಅಷ್ಟೇ, ಇನ್ನೊಬ್ಬ ಸಾಮಾನ್ಯ ಆದರೂ ಇಷ್ಟೇ. ಅವನ ಹತ್ರ ಇದೆ ಎರಡು, ಅವನ ಮನಸ್ಸು, ಅವನ ಟೈಮು. ಅಂಬಾನಿಗೂ ಅಷ್ಟೇ ಇರೋದು, ನಿನಗೂ ಅಷ್ಟೇ ಇರೋದು, ನನಗೂ ಅಷ್ಟೇ ಇರೋದು. ಅಂಬಾನಿ ಅದನ್ನು ಅದಕ್ಕೋಸ್ಕರ ಬಳಸ್ತಾ ಇದ್ದಾನೆ, ಹಣ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋಕ್ಕೆ. ಅದು ಅದರಲ್ಲಿ ಅವನಿಗೆ ತೃಪ್ತಿ ಇದೆ, ಸಂತೋಷ ಇದೆ, ಅದನ್ನು ಅವ್ನು ಮಾಡ್ಕೊತಾ ಇದ್ದಾನೆ. ನಾನೇನಕ್ಕೆ ಮಾಡ್ಕೋಬೇಕು, ಇವ್ರೇನಕ್ಕೆ ಮಾಡ್ಕೋಬೇಕು, ಅವ್ರೇನಕ್ಕೆ ಮಾಡ್ಬೇಕು. ಒಟ್ಟಾರೆ ಎಲ್ಲರೂ ಸಂತೋಷವಾಗಿರೋದಕ್ಕೆ ತಾನೇ ಏನೋ ಒಂದು ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಸಮಸ್ಯೆ ಎಲ್ಲಿದೆ ಅಂದರೆ ಯಾವುದರಿಂದ ಸಂತೋಷ ಬರುತ್ತೆ ಅನ್ನೋ ಡೆಫಿನೇಷನ್ ಸಿಕ್ಕಲಿಲ್ಲ ಅಂದಾಗ ಅದು ಸಿಗಲ್ಲ, ಅದೇ ಸಮಸ್ಯೆ. ಅದು ಏನಾಗಿದೆ ಇವತ್ತು ಅಂದರೆ ದುಡ್ಡಿನ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಹೋಗಿದೆ. ದುಡ್ಡಿದೆ, ಹೌದು, ನನಗೆ ಇವತ್ತು ಆಪ್ರೇಷನ್ ಮಾಡೋಕ್ಕೆ ದುಡ್ಡು ಬೇಕು, ದುಡ್ಡಿಲ್ಲ ಅಂದರೆ ಆಗಲ್ಲ. ಎಷ್ಟು ಬೇಕು ಅಲ್ವಾ, ಎಷ್ಟು ಬೇಕೋ ಅಷ್ಟು ತಗೋಬೇಕು, ಆ ಅವಶ್ಯಕತೆ ಎಷ್ಟೋ ಅಷ್ಟು. ಅದ್ರ ಎಕ್ಸ್ಟ್ರಾ ಮತ್ತು ಯಾರ್ದು ಕಷ್ಟ ಇದೆಯೋ, ಯಾರಿಗೆ ನೀಡಿದೆಯೋ ಅವ್ರಿಗೆ ನಾವೇ ಕೊಟ್ಬಿಡ್ಬೇಕು. ಏನೋ ₹1 ಎಕ್ಸ್ಟ್ರಾ ಎತ್ಕೊಂಡು ಹೋಗಲ್ಲ. ನನ್ನ ಅನುಭವ ಹೇಳ್ತೀನಿ, ಎಷ್ಟೋ ಕಷ್ಟಪಟ್ಟ ನಮ್ಮ ಅಣ್ಣ ಫ್ಯಾಮಿಲಿಗೆ ಇಷ್ಟು ಬೇಕು, ಅದು ಹಂಗೆ ಮಾಡಬೇಕು, ಇನ್ನೊಂದು 20 ವರ್ಷಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದ ಅವನು. 15 ನಿಮಿಷದಲ್ಲಿ ಬಿಟ್ಟೋದ. 2.5 ಸಡನ್ನಾಗಿ ಪಲ್ಸ್ ಡೌನ್ ಆಯಿತು, ಸ್ಯಾಚುರೇಷನ್ ಡೌನ್ ಆಯಿತು. ಹಾಕ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋದ. ಇಲ್ಲಿಂದ ಒಂದು 150-200 ಮೀಟ್ರ್ ಹೋಗಿದ್ದೀನಿ ಅಷ್ಟೇ. ಹೋಗ್ಬಿಟ್ಟ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ಡಗಾನ್. ಯಾವಾಗ ನಮ್ಮಣ್ಣ ಆಯಿತು, 1-2 ವರ್ಷ ಆಯಿತು. ಇದೆಲ್ಲ ಕೋವಿಡ್ ಆದಮೇಲೆ 22. ಈಗ ಸರ್ ನಮ್ಮ ತಾಯಿ ಹೋಗಿದ್ದು ಜನವರಿಲಿ, ನಮ್ಮಣ್ಣ ಹೋಗಿದ್ದು ನವಂಬರಲ್ಲಿ. ಒಂದೇ ವರ್ಷ 2 ಏಟು ಬಿತ್ತಲ್ಲ ನನಗೆ. ನಾನು ಯಾವುದ್ರ ಮೇಲೆ ಹಿಂಗೆ ಯಾವ ಕೋಲು ಮೇಲೆ ಕೈ ಇಟ್ಕೊಂಡು ನಿಂತಿದ್ನೋ ಆ 2 ಕೋಲು ಬಿದ್ದೋಯ್ತು. ಒಂದು ಬೀಳೋದಿತ್ತು ಗೊತ್ತಿತ್ತು ತಾಯಿ. ಅಮ್ಮನಿಗೆ 87-88. ನಾನು ಅಮ್ಮಗೆ ಹೇಳ್ಬಿಟ್ಟಿದ್ದೆ, ಅಮ್ಮ ನಾನು ನೀನು ಇಬ್ಬರು ಕ್ಯೂಲಿದ್ದೀವಿ ಹೋಗೋದಕ್ಕೆ, ನೀನು ಹೋದರೆ ನಾನು ಹೆಂಗೋ ತಡ್ಕೊತೀನಮ್ಮ, ನಾನು ಹೋದರೆ ನೀನು ತಡ್ಕೊಳಕ್ಕಾಗಲ್ಲ, ಹೋಗೋಂಗಿದ್ರೆ ಲೇಟಾಗಿ ನನಗೆ ಮುಂಚೆ ಹೊಟ್ಟೋಗ್ಬಿಡು ನೀನು, ನಾನು ಹೋಗೋದನ್ನು ನೋಡಬೇಡ ನೀನು ಅಂತಿದ್ದೆ. ಹಾಗೆ ಅಮ್ಮ ಸಡನ್ನಾಗಿ ಹೋದ್ಲು, ಕೋಮಾಗೆ ಹೋದ್ಲು. ಜಯದೇವಲ್ಲ 1 ವಾರ ಇಟ್ವಿ, ಮುಗೀತು, ಆಯಿತು. ಆಮೇಲೆ 10 ನವಂಬರ್ 10 ವರ್ಲ್ಡ್ ಕಪ್ಪು ಸೆಮಿಫೈನಲ್ ನಡೀತಾ ಇದೆ. ಇಂಡಿಯಾ ವರ್ಸಸ್ ಯಾವುದೋ ಒಂದು ನ್ಯೂಜಿಲೆಂಡ್ ಇರಬೇಕು, ಯಾವುದೋ ಮ್ಯಾಚ್ ನೋಡ್ತಾ ಇದ್ದ, ಕಳ್ಳಕಾಯಿ ಹೋಗ್ಬಿಡ್ತಾ ಇದ್ದ, ಮಾತಾಡ್ತಾ ಇದ್ದ, ಊಟ ಮಾಡ್ತಾಯಿದ್ದ. ಮ್ಯಾಚೆಲ್ಲ ಮುಗೀತು. ಯಾಕೋ ಸುಸ್ತಾಗ್ತಿದೆ ಅಂದ. ಏನಾಗ್ತಿದೆ ಅಂದರೆ ಚೆಕ್ ಮಾಡ್ತೀನಿ, ಆಕ್ಸಿಮೀಟ್ರ್ ಹಾಕ್ತೀನಿ, 85ಕ್ಕೆ ಬಂದಿದೆ, BP ನೋಡ್ತೀನಿ 100ಕ್ಕೆ ಬಂದಿದೆ, ಬಾ ನಡಿ ಹೋಗೋಣ ಅಂತಂದೆ. ಅವನೊಂದು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ಬೋದು ಅಂದ. ಒಂದು 10 ನಿಮಿಷ ಲೇಟ್ ಮಾಡ್ದ. ಆಮೇಲೆ ಅವ್ನು ಮಾತಾಡಲಿಲ್ಲ ಅಂದ ತಕ್ಷಣ ಹಾಕ್ಕೊಂಡು ಕಾರ್ ಎದುರುಗಡೆ ಮನೆಯವ್ರ ಕಾರ್ ಕೂರಿಸ್ಕೊಂಡು ಹೋದೋ. ಅವ್ರು 150 ಮೀಟ್ರ್ ಹೋಗೋಷ್ಟೊತ್ತಿಗೆ ಹೋಗೋಷ್ಟೊತ್ತಿಗೆ ಬಾಂಟೆಡ್. ಎಷ್ಟು ಪ್ಲ್ಯಾನ್ ಮಾಡಿದ್ದ ಅವನು? ಮಗಳು ಮೊಮ್ಮಗ ಇಲ್ವಾ, ಅವನು ಸ್ಕೂಲ್ಗೆ ಹೋಗೋವರೆಗೂ ಪ್ಲ್ಯಾನ್ ಮಾಡಿದ್ದೆ. ಹೂನೋಸ್ ಯಾರು ಯಾವತ್ತು ಹೋಗ್ತಾರೆ ಯಾರಿಗೂ ಗೊತ್ತು. ಆ ಪ್ರಕೃತಿ ಇದೊಂದನ್ನು ಸೀಕ್ರೆಟಾಗಿ ಇಟ್ಟಿದೆ. ಇದನ್ನು ಸೀಕ್ರೆಟಾಗಿ ಇಡಲಿಲ್ಲ ಅಂದಿದ್ದರೆ ಇವರೆಲ್ಲರೂ ಪಹಲ್ಗಾಮಲ್ಲಿ ಬಂದ್ರಲ್ಲ, ಅಲ್ಲಿಂದ ಬಂದ್ರಲ್ಲ ಲೋಫರ್ಗಳು, ಹಂಗಾಗ್ಬಿಡ್ತಿದ್ವಿ ನಾವು. ನಾಳೆ ಬೆಳಿಗ್ಗೆ ಸತ್ತೋಗ್ತೀವಿ ಅಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತೀಯ ನೀವು? ಒಂದು ದುಃಖಕ್ಕೆ ಹೋಗ್ಬೇಕು, ಇಲ್ಲ ವೈಲೆಂಟ್ ಆಗಬೇಕು, ಇಲ್ಲ ಮೌನವಾಗಿ ಎಲ್ಲ ಕೂತ್ಬೇಕು. 3-4 ಎಕ್ಸ್ಪ್ರೆಷನ್ ಇದೆ ಅಷ್ಟೇ. ಆ 3-4ರಲ್ಲಿ ಯಾವನೋ ಒಬ್ಬ ಗನ್ ಎತ್ಕೊಂಡು ಹೋದ, ಕತ್ತಿ ಎತ್ಕೊಂಡು ನಾನೇ ಬದುಕಿರಲ್ಲ, ನೀನು ಯಾಕೆ ಬದುಕಿರಬೇಕು ಅಂತ ಚುಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಯಾವ ಒಂದು ನರ ಮಾನವ ಬದುಕಕ್ಕೆ ನಾನು ಆಗಲ್ಲ. ಅದಕ್ಕೆ ಪ್ರಕೃತಿ ಏನಕ್ಕೆ ಸೀಕ್ರೆಟಾಗಿ ಇಟ್ಟಿದೆ ಅದನ್ನು, ಅದು ಗೊತ್ತದು. ಅದಕ್ಕೆ ಅದೇ ಥರ ಮನಸ್ಸು, ಅದೇ ಎಲ್ಲವನ್ನೂ ಸೃಷ್ಟಿ ಮಾಡಿ ನಿಮ್ಗೆ ಕೊಟ್ಟಿದೆಯಲ್ವಾ. ಅದೇ ಸೃಷ್ಟಿ ಮಾಡಿರೋದು ಹೆಂಗೆ ಅಂತ ಅದಕ್ಕೆ ಚೆನ್ನಾಗಿ ಗೊತ್ತು. ಅದಕ್ಕೆ ಏನು ಮಾಡಿಬಿಡ್ತು, ಅದನ್ನು ಬ್ಲ್ಯಾಂಕಾಗಿ ಇಟ್ಬಿಡ್ತು, ನಿಮ್ಮ ಕೈಗೆ ಸಿಗಲ್ಲ. ಸಿಕ್ಕಿದ ಥರ ಎಷ್ಟೋ ಜನ ಹೇಳ್ಕೊತಾರೆ, ಸುಳ್ಳಷ್ಟೇ. ಅದು ಆ ಸೀಕ್ರೆಟ್ ಬಿಟ್ಕೊಡಲ್ಲ ಅದು. ಅದಕ್ಕೆ ನಾವೆಲ್ಲ ಇನ್ನೂ ಸ್ವಲ್ಪ ಭಯ ಭಕ್ತಿ. ಎಲ್ಲವೂ ಬಂದಿದ್ದು ಬಿಕಾಸ್ ಆಫ್ ಡೆತ್. ಸಾವು ಅನ್ನೋದಿದೆಯಲ್ಲ ಸರ್, ಅದು ದೇವ್ರನ್ನ ಹುಟ್ಟಿಸ್ತು. ಸಾವಿನ ಭಯ, ಸಾವೇ ಹುಟ್ಟಿಸಿತ್ತು ದೇವ್ರನ್ನ. ಫಸ್ಟು ಮನುಷ್ಯ ಹುಟ್ಟಿದ, ಸಾವಿನ ಭಯ ಹುಟ್ಟಿತು, ದೇವ್ರು ಹುಟ್ಬಿಟ್ಟ. ಆಮೇಲೆ ಅವನು ಹುಡುಕ್ತಾ ಹೋದ. ಫಸ್ಟು ಭಯಕ್ಕೋಸ್ಕರ ಮಾಡ್ಕೊಂಡ, ಆಮೇಲೆ ನಾನು ಹೆಂಗೆ ಹುಟ್ಟಿದೆ, ಇದು ಹೆಂಗೆ ಹುಟ್ಟಿತು, ಅದು ಹೆಂಗೆ ಹುಟ್ಟಿತು, ಇದು ಹೆಂಗೆ ಹುಟ್ಟಿತು ಅಂತ ಹೋದ. ಅದಕ್ಕೆಲ್ಲ ಒಂದೊಂದಕ್ಕೊಂದೊಂದು ಹೆಸರುಗಳು ಕೊಡ್ತಾ ಬಂದ. ಅದಕ್ಕೊಂದೊಂದೊಂದೊಂದೊಂದೊಂದು ತತ್ವ ಆಯಿತು. ಆಮೇಲೆ ಏನು ಮಾಡ್ದ, ನಿಮ್ಮನ್ನು ನಾನು ಡಾಮಿನೇಟ್ ಮಾಡಬೇಕು,
ಇವ್ರನ್ನೆಲ್ಲ ಜನಗಳನ್ನೆಲ್ಲ ನನ್ನ ಕಂಟ್ರೋಲ್ ಇಟ್ಕೊಂಡು ನಿಮ್ಮನ್ನು ಡಾಮಿನೇಟ್ ಮಾಡಬೇಕು. ಅವ್ರಿಗೆಲ್ಲ ಒಂದು ಯಾವುದೋ ಬೇಕಾಗಿರೋದನ್ನು ಹೇಳ್ಬಿಟ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ನನಗೆ ದೇವರು ಹೇಳಿದ್ರು ಅಂತ, ನಾನೇ ದೇವರು, ದೇವರೇ ನನ್ನ ಕಳಿಸಿರೋದು ಅಂತ. ನಾನು ದೇವಮಾನವ, ನಾನು ದೇವರು, ನನಗೆಲ್ಲ ಹಿಂಗೆ ಹೇಳಿದ್ದಾನೆ ದೇವರು. ಯಾಕೆ ನನಗೆ ಹೇಳ್ದೆ, ನಿಮ್ಗೆ ಯಾಕೆ ಹೇಳಲಿಲ್ಲ? ದೇವ್ರು ಪಾರ್ಶಾಲಿಟಿ ಇದ್ರು ದೇವರಾ? ನಿಮಗೂ ಹೇಳ್ಬೋದಾಗಿತ್ತು ನಾನು. ಇಲ್ಲ ಅವ್ರಿಗೆ ನಮ್ಮ ಭಾರತ ದೇಶ 100 ಕಿಲೋಮೀಟ್ರಿಗೆ 3 ಜನ ಸಿಗ್ತಾರೆ ಈ ಥರ ದೇವ್ರು ಹೇಳಿದ್ದನ್ನು ಹೇಳೋರು. ಭಾರತದಲ್ಲಿ 100 ಕಿಲೋಮೀಟ್ರಿಗೆ 3 ಜನ ಸಿಗ್ತಾರೆ ದೇವರು ಹೇಳಿದ್ದನ್ನು ಹೇಳೋಕರು. ನಾವು ಅವ್ರನ್ನೆಲ್ಲ ತಲೆ ಮೇಲೆ ಇಟ್ಕೊಂಡ್ವಾ, ಹೃದಯದಲ್ಲಿ ಇಟ್ಕೊಂಡ್ವಿ ಅಷ್ಟೇ. ಸೊ ಇದು ಮನುಷ್ಯನನ್ನು ಹೇಗೆಲ್ಲ ಹತೋಟಿಗೆ ತರಬೇಕು ಅಂತ ಏನೇನೋ ಮಾಡ್ಕೊಂಡ. ಅದರಿಂದ ಒಂದಷ್ಟು ಜನಕ್ಕೆ ಲಾಭ ಇದೆ, ಒಂದಷ್ಟು ಜನಕ್ಕೆ ಜೀವನ ಇದೆ, ಮಾಡ್ಕೊಂಡು ಹೋಗ್ತಾ ಇದೆ. ಅದನ್ನು ಮುಟ್ಟಕ್ಕೆ ಹೋದರೆ ಕಷ್ಟ, ಸಿಕ್ಬಿಟ್ಬಿಟ್ಟಿದ್ದಾರೆ ಅದು. ಅದರಿಂದ ನಮ್ಮ ಕೆಲಸ ಏನು, ನಾವೇನು ಮಾಡಬೇಕು, ಈ ದೇಹಕ್ಕೆ ಏನು ಮಾಡಬೇಕು, ಅದು ನಮ್ಮ ಡ್ಯೂಟಿ. ಈ ದೇಹಕ್ಕೆ ಸಹಾಯ ಮಾಡಬೇಕೀಗ. ಇದು 35-40 ವರ್ಷ ದುಡಿದಿತ್ತು, ಇದಕ್ಕೆ ನಾನು ಸಹಾಯ ಮಾಡಿದ್ರೆ ಇನ್ನೊಂದು 10-15 ವರ್ಷ ದುಡಿತದೆ. ಆ 10-15 ವರ್ಷನ ಮೀನಿಂಗ್ಫುಲ್ಲಾಗಿ ಅಲ್ಲಿ ಬರೋ ದುಡ್ಡನ್ನು ನಾನೇನೋ ಒಳ್ಳೆ ಥರ ಯಾಕೆಂದರೆ ಒಂದು ಸಲ ನಾವು ಹೊರಗಡೆ ಬಂದರೆ ನಾನು ಇಷ್ಟು ದಿವಸ ನಾನು ನಮ್ಮ ಅಪ್ಪ ಅಮ್ಮನ ಮಗ ಆಗಿರ್ತೀನಿ. ಈ ಸಲ ನಾವು ಒಳಗೋಗಿ ಬರೋವಾಗ ನಾನು ಕನ್ನಡದ ಕಂದ ಆಗಿರ್ತೀನಿ, ಜನ ಕೊಟ್ಟಿರೋ ದುಡ್ಡಲ್ಲಿ ಬದುಕಿರ್ತೀನಿ. ನಾನು ಅವ್ರಿಗೆ ಏನೋ ಮಾಡಬೇಕು, ಅವ್ರ ಜೊತೆ ಇರಬೇಕು. ಅದು ಮಾತಾಗಿರ್ಬೋದು, ಏನಾದರೂ ಕೆಲಸಗಳಾಗಿರ್ಬೋದು, ಏನೋ ಆಗಿರ್ಬೋದು. ಸೊ ಇದು ಆಗಿರೋದ್ರಿಂದ ನನ್ನ ಫೋನ್ ನಂಬರು, ಪೇಟಿಎಮ್, ಯುಕೋ ಬ್ಯಾಂಕು ಅಕೌಂಟ್ ನಂಬರು ಎಲ್ಲ ನಾನು ಪರಮೇಶ್ವರ್ ಕೊಡ್ತೀನಿ. ಅವರು ಸ್ಕ್ರೋಲಲ್ಲಿ ಹಾಕ್ತಾರೆ. ನಿಮ್ಮ ಕೈಲಿ ಏನೇನು ಸಾಧ್ಯ. ನಾನು ಅಮೌಂಟನ್ನು ನೋಡೋಲ್ಲ, ನಾನು ನೋಡೋದು ಎಷ್ಟು ವ್ಯಕ್ತಿಗಳು ಮಾಡಿದ್ರು ಅಂತ. ಅವ್ರು ಎಷ್ಟು ಕೊಟ್ಟರು ಏನೋ ಅನ್ನೋದು ನೋಡೋಲ್ಲ. ಅದು ಬರಲಿ, ಎಷ್ಟೆಷ್ಟು ಬರುತ್ತೋ ಬರಲಿ, ಇನ್ನೊಂದು ಏನೇನು ಬರ್ತೋ. ನನಗೊಂದು 6 ತಿಂಗಳಿಂದ 1 ವರ್ಷ ಕ್ವಾರಂಟೈನಲ್ಲಿ ಬದುಕಿ ಹೊರಗಡೆ ಬರೋಷ್ಟು ಹಣದ ಅವಶ್ಯಕತೆ ಇದೆ. ಅದನ್ನು ತಿಳಿಸಿದ್ದೀನಿ. ನೀವು ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅನ್ನೋದು ನನ್ನ ಪ್ರಾರ್ಥನೆ. ನನ್ನ ಕಳಕಳಿಯ ಮನವಿ ಕೂಡ ಅದೇನೇ, ದಯವಿಟ್ಟು ಸಹಾಯ ಮಾಡಿ ಅಂತ. ಅವರು ಬಹಳ ಗಟ್ಟಿಮುಟ್ಟಾಗೇ ಇದ್ದಾರೆ. ಅಂದರೆ ಮಾನಸಿಕವಾಗಿ ಬಹಳ ಗಟ್ಟಿಮುಟ್ಟಾಗಿದ್ದಾರೆ. ದೇಹ ಅವ್ರಿಗೇನೇ ಸಮಸ್ಯೆ ಕೊಡ್ತಿರ್ಬೋದು, ಆದರೆ ಅವ್ರ ಮನಸ್ಸಿದೆಲ್ಲ ಬಹಳ ಗಟ್ಟಿ ಮನಸ್ಸು ಅವ್ರದ್ದು, ಮತ್ತು ತುಂಬ ಕ್ರಿಯೇಟಿವ್ ಮನುಷ್ಯ ಅವರು. ವಾಪಸ್ ಬರ್ತಾರೆ, ಅವ್ರು ನಮಗೆ ಮತ್ತೊಂದಷ್ಟು ನಮ್ಮನ್ನು ರಂಜಿಸ್ತಾರೆ ಅಂತ ನಾವೆಲ್ಲರೂ ಅವ್ರಿಗೆ ಸಹಾಯ ಮಾಡೋಣ ಅಂತ ಕೇಳ್ಕೊತಾ, ಎಲ್ಲಕ್ಕಿಂತಲೂ ಮೀರಿ ಮಾನವೀಯತೆಗೋಸ್ಕರ ಸಹಾಯ ಮಾಡೋಣ ಅಂತ ಕೇಳ್ಕೊತೀನಿ. ಅವ್ರದ್ದೆಲ್ಲ ಡೀಟೇಲ್ಸನ್ನು ಹಾಕಿದ್ದೀನಿ ಸ್ಕ್ರಾಲಲ್ಲಿ, ಡಿಸ್ಕ್ರಿಪ್ಷನ್ ಎಲ್ಲ ಕಡೆ ಹಾಕಿದ್ದೇನೆ. ಪ್ಲೀಸ್ ಹೆಲ್ಪ್. ಥ್ಯಾಂಕ್ ಯು ಸೋ ಮಚ್.